ನ್ಯಾಯಮೂರ್ತಿ ಶ್ರೀಯುತ ವಿ ಶ್ರೀಶಾನಂದ ಸರ್ ತಮ್ಮನ್ನು ಆದರದಿಂದ ಸನ್ಮಾನ ಪೀಠಕ್ಕೆ ಆಮಂತ್ರಿಸುತ್ತಿದ್ದೇನೆ. ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜಿನಲ್ಲಿ ವಿಜ್ಞಾನ ಪದವಿ ಮತ್ತು ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಕಾನೂನು ಪದವಿ ಪಡೆದ ಶ್ರೀಯುತರು 1991ರಲ್ಲಿ ತಮ್ಮ ತಂದೆಯವರಾದ ಪ್ರಸಿದ್ಧ ಶ್ರೀಯುತ ಜಿ ವೇದವ್ಯಾಸಾಚಾರ್ ಮಾರ್ಗದರ್ಶನದಲ್ಲಿ ಬಳಿಕ ಸ್ವತಂತ್ರವಾಗಿ ಸುಮಾರು 17 ವರ್ಷಗಳ ಕಾಲ ರಾಜ್ಯದ ವಿವಿಧ ನ್ಯಾಯಾಲಯಗಳಲ್ಲಿ ಮತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯವಾದಿಯಾಗಿ ಕಾರ್ಯನಿರ್ವಹಿಸಿ ಛಾಪನ್ನು ಮೂಡಿಸಿದ್ದಾರೆ. 2008ರಲ್ಲಿ ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ ಪರೀಕ್ಷೆಯಲ್ಲಿ ಉತ್ತಮ ದರ್ಜೆಯಲ್ಲಿ ಉತ್ತೀರ್ಣರಾಗಿ ಜಿಲ್ಲಾ ನ್ಯಾಯಾಧೀಶರಾಗಿ ನೇರ ನೇಮಕಾತಿ ಪಡೆದವರು. ಕಲಬುರಗಿ ಜಿಲ್ಲೆಯ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾಗಿ ಕಾರ್ಯ ಆರಂಭಿಸಿ ಬಳಿಕ ಕಾರವಾರ ಜಿಲ್ಲೆಯ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾಗಿ, ಸಿಬಿಐ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾಗಿ, ಹಾವೇರಿ ಜಿಲ್ಲೆಯ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾಗಿ, ಧಾರವಾಡ ಜಿಲ್ಲೆಯ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾಗಿ, ರಾಜ್ಯ ಸಾರಿಗೆ ಮೇಲ್ಮನವಿ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಕರ್ನಾಟಕ ಉಚ್ಚ ನ್ಯಾಯಾಲಯದ ರಿಜಿಸ್ಟ್ರಾರ್ ಮತ್ತು ರಿಜಿಸ್ಟ್ರಾರ್ ಜನರಲ್ ಆಗಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪ್ರಧಾನ ನ್ಯಾಯಾಧೀಶರಾಗಿ ಮಹತ್ವದ ಜವಾಬ್ದಾರಿಗಳನ್ನು ನಿರ್ವಹಿಸಿ ಮಾನ್ಯ ರಾಷ್ಟ್ರಪತಿಯವರಿಂದ 2020 ಮೇ 4ರಂದು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡಿರಿ. 2021ರಿಂದ ಖಾಯಂ ನ್ಯಾಯಮೂರ್ತಿಗಳಾಗಿ ಕರ್ತವ್ಯ ನಿರ್ವಹಿಸಿ ನ್ಯಾಯಸ್ಥಾನದಲ್ಲಿ ಮತ್ತು ಹೊರಗೂ ತಮ್ಮ ಸರಳ, ಆಪ್ತ ಮತ್ತು ಸಹಾನುಭೂತಿ ಭರಿತ ನಡವಳಿಕೆಯಿಂದ ಜನಸಾಮಾನ್ಯರಲ್ಲಿ ನ್ಯಾಯ ವಿತರಣಾ ವ್ಯವಸ್ಥೆಯ ಬಗ್ಗೆ ಹೊಸ ಪರಿಕಲ್ಪನೆಯನ್ನೇ ಹುಟ್ಟುಹಾಕಿದ್ದೀರಿ. ಮಾನ್ಯ ನ್ಯಾಯಮೂರ್ತಿಗಳು ನೀವು ದೇಶದಲ್ಲಿ ಮತ್ತು ವಿದೇಶದಲ್ಲಿ ಕೂಡ ಪ್ರಖ್ಯಾತರು. ವಿವಿಧ ವಿಷಯಗಳಲ್ಲಿ ಪರಿಣತಿ ಹೊಂದಿದ ತಾವು ಕೇಳುಗರ ಬುದ್ಧಿ ಮತ್ತು ಮನಸ್ಸುಗಳಿಗೆ ಮುಟ್ಟುವ, ಮನದಟ್ಟಾಗುವ ರೀತಿಯಲ್ಲಿ ಉಪನ್ಯಾಸ ಮತ್ತು ಭಾಷಣಗಳಿಗೆ ಪ್ರಸಿದ್ಧರು. ಕಾನೂನಿನ ಜ್ಞಾನ, ಸಾಮಾನ್ಯ ಜ್ಞಾನ, ಸಾಮಾಜಿಕ ವಿದ್ಯಮಾನಗಳು, ಮಾನವಿಕ ನಡವಳಿಕೆಗಳ ಸೂಕ್ಷ್ಮ ಅಂಶಗಳು ಇವುಗಳಿಂದ ಕೂಡಿದ ಆಕರ್ಷಕ ವ್ಯಕ್ತಿತ್ವ ಶೈಲಿಯಿಂದ ಜನಮಾನಸದಲ್ಲಿ ವಿಶೇಷ ಅಭಿಮಾನವನ್ನು ಅಯಾಚಿತವಾಗಿ ಗಳಿಸಿದ್ದೀರಿ. ತಮ್ಮನ್ನು ವಿಶ್ವ ಬನ್ನಂಜೆ 90ರ ನಮನ ಕಾರ್ಯಕ್ರಮದಲ್ಲಿ ಸನ್ಮಾನಿಸುತ್ತಿದ್ದೇವೆ. ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಭೆಗೆ ವಂದನೆಗಳು. ವಿಶ್ವ ಬನ್ನಂಜೆ 90ರ ನಮನ ಉಡುಪಿಯಲ್ಲಿ ಉದ್ಘಾಟನೆಗೊಂಡು ವರ್ಷಾದ್ಯಂತ ಹಲವು ಸ್ಥಳಗಳಲ್ಲಿ, ಹಲವು ಸ್ತರಗಳಲ್ಲಿ ಚಿಂತನ ಮಂಥನಕ್ಕೆ ಎಡೆಮಾಡಿಕೊಡ್ತಾ ಇರತಕ್ಕಂಥ ಒಂದು ಉತ್ತಮವಾದ ಕಾರ್ಯಕ್ರಮ. ಮೊಳಕೆಯೊಡೆದದ್ದು ಬನ್ನಂಜೆಯವರ ಅಗಲಿಕೆಯನ್ನು ಇನ್ನೂ ಜೀರ್ಣಿಸಿಕೊಳ್ಳಲಾಗದ ಹಲವು ಉತ್ತಮ ಆತ್ಮಗಳ ಸಮ್ಮಿಲನದ ಒಂದು ಪ್ರಯತ್ನ. To conceptualize such a program itself is a contribution to the great soul ಅಂತ ನನ್ನ ಭಾವನೆ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆಗೆ ಪುನಃ ಮಂಗಳೂರಿನಲ್ಲಿ ನನ್ನನ್ನು ಕರಿಬೇಕು ಅಂತ ಆಯೋಜಕರಿಗೆ ಅನಿಸಿದ್ದು ನನ್ನ ಸುಕೃತ ಸುದೈವ. ಎಷ್ಟು ಪಾತ್ರನೋ ಗೊತ್ತಿಲ್ಲ. ಯತಿದ್ವಯರು ಈ ಒಂದು ಪುಣ್ಯದ ಸಂದರ್ಭ, ಮಹಾಲಯ ಅಮಾವಾಸ್ಯ ದಿವಸ ಮಂಗಳೂರಿನಲ್ಲಿ ಸತತ ಸಮಾಜದ ಕಾರ್ಯಕ್ರಮಗಳಿಗೆ ತನ್ನನ್ನು ತೊಡಸ್ಕೊಂಡಂಥ ರಾಮಕೃಷ್ಣ ಮಠದ 75ನೇ ವರ್ಷದ ಒಂದು ಸುಸಂದರ್ಭದಲ್ಲಿ ಅವರ ಸಮಾಜ ಸೇವೆಯಲ್ಲಿ ಕಿಂಚಿತ್ತೂ ನನ್ನ ಪಾತ್ರ ಇಲ್ಲದಿದ್ದರೂ ಕೂಡ ಅವರ ಜೊತೆ ಕುಳಿತುಕೊಳ್ತಕ್ಕಂಥ ಒಂದು ಸಂದರ್ಭವನ್ನು ಒದಗಿಸಿಕೊಟ್ಟಿದ್ದಂತಹ ಆಯೋಜಕರಿಗೆ ಧನ್ಯವಾದಗಳು.
ಜಿತಕಾಮಾನಂದರು ಹೆಸರಲ್ಲೇ ಇದೆ ಜಿತಕಾಮ ಅಂತ. ಅಲ್ಲಿ ಹೆಚ್ಚು ವಿಚಾರಗಳನ್ನು ತಿಳಿದುಕೊಂಡು ಲೌಕಿಕ ಸಾಕು, ಸಮಾಜವನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಲೌಕಿಕದಲ್ಲಿದ್ದರೆ ಸಾಧ್ಯವಾಗೋದಿಲ್ಲ ಅಂಥೇಳಿ ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ಮೂಡಬಿದಿರೆಯ ಜೈನ ಮಠವನ್ನು ಮುನ್ನಡೆಸ್ಕೊಂಡು ಹೋಗ್ತಿರ್ತಕ್ಕಂಥ ಚಾರುಕೀರ್ತಿ ಭಟ್ಟಾರಕ ಸ್ವಾಮಿಗಳ ಇಬ್ಬರೂ ಯತಿದ್ವಯರ ಚರಣಾರವಿಂದಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬನ್ನಂಜೆ ಗೌರವ ಸನ್ಮಾನಕ್ಕೆ ಪಾತ್ರರಾದಂತಹ ವಿದ್ಯಾದಾನ ಮಹಾದಾನ ಅನ್ನೋ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಶ್ರೀನಿವಾಸ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ದೊಡ್ಡ ಸೇವೆಯನ್ನು ಸಮಾಜಕ್ಕೆ ಮಾಡಿದಂಥ ಶ್ರೀ ಸಿ ಎ ರಾಘವೇಂದ್ರ ರಾವ್ ಅವರೇ, ಪಾವಂಜೆ ವಾಸುದೇವ ಭಟ್ಟರು, ಜ್ಯೋತಿಷ್ಯ ಸುಳ್ಳು ಅಂತಕ್ಕಂಥ ಒಂದು ತಥಾಕಥಿತವಾಗಿರ್ತಕ್ಕಂಥ ವಿಚಾರಗಳನ್ನೆಲ್ಲ ಆಗಾಗ್ಗೆ ಯಾರು ಪ್ರಾಜ್ಞರು, ಯಾರು ಬುದ್ಧಿಜೀವಿಗಳು ಅಂತೆಲ್ಲ ಕರೆಸ್ಕೊಂಡ್ರೋ ಆಗ ಜ್ಯೋತಿಷ್ಯ ಸುಳ್ಳಲ್ಲ, ಹಲವು ಜ್ಯೋತಿಷ್ಯಕಾರರು ಡಾಂಬಿಕರು ಅನ್ನೋದನ್ನು ಆಗಾಗ್ಗೆ ಅದನ್ನು ಪ್ರಸ್ತುತಪಡಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರ ಜೊತೆಗಿದ್ದು ಸತ್ಯವಾದ ಜ್ಯೋತಿಷ್ಯ ಯಾವುದು ಅನ್ನೋದನ್ನು ತಿಳಿಸ್ಕೊಟ್ಟಂಥ ಪಾವಂಜೆ ವಾಸುದೇವ ಭಟ್ ಅವರೇ, ನಾನು ಅಲ್ಪ ಸ್ವಲ್ಪ ತೊದಲು ನುಡಿಗಳನ್ನ ಆಡಿದ್ರೂ ಕೂಡ ವಿಶೇಷ ಅಭಿಮಾನವನ್ನು ತೆಗೆದುಕೊಂಡು ಇಲ್ಲ ಅವ್ರು ಚೆನ್ನಾಗಿ ಮಾತಾಡ್ತಾರೆ ಅಂತ ತಪ್ಪುಗಳನ್ನೆಲ್ಲ ನೇರ್ಪಡಿಸ್ಕೊಂಡು ನನ್ನ ಬಗ್ಗೆ ಅಭಿಮಾನವನ್ನು ಹೊಂದಿರತಕ್ಕಂಥ ಹಿರಿಯರಾದಂತಹ ಪ್ರಾಜ್ಞರಾದಂತಹ ಆಚಾರ್ಯರ ಒಡನಾಡಿಗಳಾದಂತಹ ನಮ್ಮ ಮಲ್ಲೇಪುರಂ ವೆಂಕಟೇಶ್ ಅವರೇ, ಕುದ್ರೋಳಿ ತಮಗೆಲ್ಲ ಗೊತ್ತಿರತಕ್ಕಂಥದ್ದು ಬಹಳ ವೈಭವದ ದಸರಾ ಆಚರಣೆ ಆಗುತ್ತೆ. ಅಂತಹ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಾತೆ ಶ್ರೀಮತಿ ಊರ್ಮಿಳಾ ರಮೇಶ್ ಅವರೇ, ಹರಿಕೃಷ್ಣಪುರವರು ಒಬ್ಬ ಅತ್ಯಂತ ವಿಶಿಷ್ಟ ವ್ಯಕ್ತಿ, ಸಾಹಿತ್ಯ ಪರಿಷತ್ತಿಗೆ ಡಿಸರ್ವಿಂಗ್ ಅಂತ ಯಾರಾದರೂ ಆಗಿ ಅಧ್ಯಕ್ಷರಾಗಿ ಹೋಗಿದ್ದಾರೆ ಅಂತಂದರೆ ಹರಿಕೃಷ್ಣರನ್ನ ಮರೆಯೋಕ್ಕಾಗಲ್ಲ, ಅಂತಹ ಪ್ರಾಜ್ಞರಿದ್ದಾರೆ. ಸುಧಾಕರ್ ಪೇಜಾವರ್ ಅವರು ಭಾಳ ಉತ್ಸುಕತೆಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಎಲ್ಲವನ್ನ ಆಯೋಜನೆ ಮಾಡಿ ಏನೋ ಗೊತ್ತಿಲ್ಲದ ಹಾಗೆ ವೇದಿಕೆ ಮೇಲಿದ್ದಾರೆ. ವೇದಿಕೆ ಮುಂಭಾಗದಲ್ಲಿ ಆಚಾರ್ಯರ ಒಡನಾಡಿಗಳಿದ್ದೀರಿ, ಮಠದ ವಿದ್ಯಾರ್ಥಿಗಳಿದ್ದೀರಿ, ಅಕ್ಕ ತಂಗಿಯರಿದ್ದೀರಿ, ಅಣ್ಣ ತಮ್ಮಂದಿರಿದ್ದೀರಿ, ಆಚಾರ್ಯರ ಅಭಿಮಾನಿ ವರ್ಗದವರಿದ್ದೀರಿ. ರಾಮಕೃಷ್ಣ ಮಠದ 4 ಗೋಡೆಗಳ ಮಧ್ಯೆ ರಿಂಗಣಿಸುವ ಆಚಾರ್ಯರ ತತ್ವ ಸಿದ್ಧಾಂತದ ಚಿಂತನೆಗಳನ್ನು ಮನೆಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಪಂಚಕ್ಕೆ ತಿಳಿಸ್ಕೊಡ್ತಕ್ಕಂಥ ಗುರುತರ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಮಾಧ್ಯಮ ಮಿತ್ರರಿದ್ದೀರಿ. ನಿರೂಪಕರು ಹೇಳುವಾಗ 1 ಗಂಟೆ ಕೇಳಿದ್ರು ಉಡುಪಿನಲ್ಲಿ, ಸಾಕಾಗಲಿಲ್ಲ, ಅದಕ್ಕೆ ಇದನ್ನು ಪಾರ್ಟ್ 2 ಅಂತ ಕಂಡಿಡ್ಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ತಿಳಿಸ್ಕೊಟ್ಟಿದ್ದಾರೆ. ಇದು ಪಾರ್ಟ್ 2 ಅಂತ ಅಂದ್ಕೊಳ್ಳದೇ ಇದ್ರೂ ಕೂಡ ಆಚಾರ್ಯರ ಚಿಂತನೆಗಳು ನಿರಂತರವಾಗಿರಲಿ. 94 ಕೃತಿಗಳನ್ನು ರಚಿಸಿದ್ದಾರೆ ಅಂತ ಅಕ್ಕ ವೀಣಾ ಬನ್ನಂಜೆ ತನ್ನ ಕಿರು ಹೊತ್ತಿಗೆಯಲ್ಲಿ ತಿಳಿಸಿದ್ದಾರೆ. 94 ಕೇವಲ ಸಂಖ್ಯೆಗಷ್ಟೇ ಸೀಮಿತ, ಅದು ಲಕ್ಷೋಪಲಕ್ಷ ಮನಗಳಿಗೆ 94 ಇಂಟು ಲಕ್ಷಗಟ್ಟಲೆ 94 ಇಂಟು ಕೋಟಿಗಟ್ಟಲೆ ಆಗಿ ತಲುಪಿದೆ ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ನನಗೆ ಒಂದು ಕ್ಷಣ ವಿಚಲಿತನಾದೆ. ಇವರೇನೋ ಪಾರ್ಟ್ 2 ಅಂದ್ಬಿಟ್ರು, ಇವಾಗ ಹೇಗೆ ನಾನು ಅದರಿಂದ ಕಂಟಿನ್ಯೂ ಮಾಡೋದಾ, ಉಡುಪಿಯಲ್ಲಿ ಬಿಟ್ಟಿದ್ದು ಅಥವಾ ವಿಶೇಷವಾಗಿ ಹೇಳೋದಾ ಅಂತ. ಮತ್ತು ಕಿವಿನಲ್ಲಿ ಒಂದು ಮಾತು ಹೇಳಿದ್ರು, ಸರ್ ಉಡುಪಿನಲ್ಲಿ ಸಮಯದ ಒಂದು ಅಂಕುಶ ಇತ್ತು, ಇಲ್ಲಿ ಅದಿಲ್ಲ, ನೀವು ಎಷ್ಟೊತ್ತು ಬೇಕಾದರೂ ಮಾತಾಡಿ ಅಂತ. ಅದು ಭಾಳ ಡೇಂಜರಸ್ಸು, ಯಾಕಂದರೆ ಎಷ್ಟೊತ್ತು ಬೇಕಾದ್ರೂ ಮಾತಾಡಿ ಅಂದರೆ ಮುಂದಿನ ಗೋಷ್ಠಿಗಳಿದೆ,
ಈಗಾಗಲೇ ಕಾರ್ಯಕ್ರಮದಿಂದ ನಾವು ಒಂದು 20 ನಿಮಿಷ ಹಿಂದಿದ್ದೇವೆ ಅನುಸೂಚಿ ಮತ್ತು ಕಾರ್ಯಕ್ರಮದ ವಿವರದ ಪಟ್ಟಿಯಿಂದ. ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಮುಂದುವರೆದ ಭಾಗವೇ ಹೌದು ಅಂತಾದರೂ ಕೂಡ ಆಚಾರ್ಯರ ಪ್ರತಿದಿನದ ಪ್ರತಿನಿತ್ಯದ ಪ್ರತಿ ಕ್ಷಣದ ಚಿಂತನೆಗಳು ಅನೇಕ ವ್ಯಕ್ತಿತ್ವವೇ ಹಾಗೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಳ್ತಾ ಅದನ್ನು ಗಮನಿಸ್ಕೊಳ್ತಾ ಮೊಟ್ಟ ಮೊದಲನೇದಾಗಿ ಆಹ್ವಾನ ಪತ್ರಿಕೆಯಲ್ಲಿ ಇರ್ತಕ್ಕಂಥದ ಒಂದು ನುಡಿ, ಇದು ಅವರಿಗೆ ಬಹಳ ಪ್ರೀತ್ಯರ್ಥವಾಗಿರ್ತಕ್ಕಂಥದ್ದು. ನೀವು ಗೂಗಲ್ ಮಾಡಿದ್ರೂ ಕೂಡ ಬೆಸ್ಟ್ ಕೋಟ್ ಆಫ್ ಬನ್ನಂಜೆ ಅಂತ ಕೇಳಿದ್ರೆ ಅಲ್ಲಿ ಬರ್ತಕ್ಕಂಥದ್ದೇ ಇದು. ಇರುವು ಸಂಪತ್ತಲ್ಲ, ಇರುವಿನ ಅರಿವು ಸಂಪತ್ತು ಅಂತಕ್ಕಂಥದ್ದು. ಇದು ಏನೋ ವರ್ಡ್ ಜಗ್ಲರಿ ಅಂತ ಅನ್ನಿಸ್ಬಿಟ್ರು ಕೂಡ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಫಿಲಸಾಫಿಕಲ್ ಲೈನ್ಸ್ ಅದು ಅಂತಂದ್ಬಿಟ್ಟು ಅಂತ. ಅವರ ಭಾಷೆಯಲ್ಲೇ ಹೇಳೋದಾದರೆ ನಮ್ಮ ದಾಸರು ತಿಳಿಸ್ಕೊಟ್ಟಿದ್ದಂಥದ್ದು ಒಂದು ಕೀರ್ತನೆಯ ಭಾಗ, ಅದು ವೇದದ ಭಾಗವೂ ಹೌದು. ಮನುಷ್ಯ ಪ್ರಪಂಚಕ್ಕೆ ಬಂದ ನಂತರ ಮೊದಲ ಅಳು ಏನಿರುತ್ತೆ, ಆಗ ಆ ಮಗು ಅತ್ತರೂ ಕೂಡ ಮನೆಯವರಿಗೆಲ್ಲ ಸಂತೋಷ. ಅಳ್ಳಿಲ್ಲ ಅಂದರೆ ಡಾಕ್ಟ್ರಿಗೆ ಟೆನ್ಷನ್ನು, ಪಾಪ ತಾಯಿಗೂ ಟೆನ್ಷನ್ನು, ಹತ್ತು ಬಿಡು ಅಂತ ಹೇಳುವಂಥದ್ದು ಅಂತ. ಯಾಕೆಂದರೆ ಅದು ಅತ್ತಾಗ ಶ್ವಾಸೋಚ್ಛ್ವಾಸ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಶ್ರೀಪಾದರಾಜರು ಹೇಳ್ತಾರೆ, ಕರ್ಣ ಅಭಿಮಾನಿ ಸುರರು ದೇಹವ ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣವೆಂದು ಪೇಳುವರು ಬುಧ ಜನರು ಅಂತ ದಾಸವಾಣಿ ನಡೆಸ್ತಕ್ಕಂಥವ್ರು ಇದ್ದಾರೆ. ಮಧ್ವನಾಮದ ಭಾಗ. ಪ್ರಪಂಚಕ್ಕೆ ಮಗು ಬಂದು ಮೊದಲನೆಯ ಶ್ವಾಸವನ್ನು ಒಳಗೆ ತೆಗೆದುಕೊಂಡು ಉಚ್ಛ್ವಾಸ ನಿಶ್ವಾಸಗಳನ್ನು ಮಾಡ್ತಕ್ಕಂಥದ್ದಾಗುವಾಗ ಅದು ನಿರಂತರ ಪ್ರಕ್ರಿಯೆ. ಆ ನಿರಂತರ ಪ್ರಕ್ರಿಯೆ ನಿಂತಾಗ ಅರಿತು ಪೆಣವೆಂದು ಪೇಳುವರು ಬುಧ ಜನರು ಅಂತ ಹೇಳ್ತಾರೆ. ಕಿವಿ ಕೇಳಿಸೋದಿಲ್ಲ ಅಂದರೆ ಅವನ್ನ ಸತ್ತ ಅಂತ ಹೇಳೋದಿಲ್ಲ, ಕಣ್ಣು ಕಾಣಿಸ್ಲಿಲ್ಲ ಅಂತಂದರೆ ಅವನ್ನ ಸತ್ತೋದವನು ಅಂತ ಹೇಳೋದಿಲ್ಲ. ಹೀಗೆ ಪ್ರತಿ ಆಯಾ ಅಂಗಗಳಿಗೆ ಅಭಿಮಾನಿ ದೇವತೆಗಳು ಅಂತಿರ್ತಾರೆ. ತಾವೆಲ್ಲ ನೋಡಿ ಕಾಲು ಬಿದ್ದೋಯ್ತು ಅಂತಂದರೆ ಅದು ಬಿಗಿನಿಂಗ್ ಆಫ್ ದಿ ಎಂಡ್ ಅಂತ. ಬರೇ ಮನುಷ್ಯರಿಗೆ ಅಷ್ಟೇ ಅಲ್ಲ, ಇವನ್ ಪ್ರಾಣಿ ಸಂಕುಲದಲ್ಲಿ ಅಷ್ಟೇ ಕೂಡ. ಆನೆಯೋ ಹಸುವೋ ಮಲಗಿ ಬಿಟ್ಟು ಮತ್ತೆ ಏಳಲಿಲ್ಲ ಅಂತಂದರೆ ಅದರದ್ದು ಅಂತ್ಯ ಸಮೀಪಿಸ್ತಾ ಇದೆ ಅಂತ. ಮೊಣಕಾಲುಗಳಲ್ಲಿ ಜಯಂತ ಅಂತಕ್ಕಂಥ ಅಭಿಮಾನಿ ದೇವತೆಗಳಿರ್ತಾರೆ. ಹಾಗಾಗಿ ಜಯಂತ ಜಾಗ ಬಿಟ್ಟ ಅಂತಂದರೆ ಆಯಿತು, ಇದು ಮುಗಿಲಿಕ್ಕೆ ಬಂತು ಅಂತ. ಇದನ್ನು ಬಹಳ ವಿಶೇಷವಾಗಿ ಸೂರ್ಯಾಸ್ತದ ವಿಚಾರವನ್ನು ತೆಗೆದುಕೊಂಡು ನಾವೆಲ್ಲ ಮಲ್ಪೆಯಲ್ಲಿ ಹೋಗಿ ಸುಂದರವಾಗಿ ಸೂರ್ಯಾಸ್ತವನ್ನು ಎಂಜಾಯ್ ಮಾಡ್ತೀವಲ್ಲ, ಆ ವಿಚಾರವನ್ನು ತೆಗೆದುಕೊಂಡು ಆಚಾರ್ಯರು ಎಚ್ಚರಿಸ್ತಾರೆ. ಎಲ್ಲವೋ ಮೂಢ, ಸೂರ್ಯಾಸ್ತ ಹೌದು ಚೆನ್ನಾಗಿತ್ತು, ಹಾಗೆ ಇಳಿತಾ ಕಿತ್ತಳೆ ಹಣ್ಣಿನ ಭಾಗವಾಗಿ ಬಂದು ಕೊನೆಗೆ ಆ ಸಮುದ್ರದ ಕೊನೆಯ ತುದಿಯಲ್ಲಿ ಒಂದು ಗೆರೆಯಾಗಿ ಮಾಲ್ಪಟ್ಟು ಸಮುದ್ರದಲ್ಲಿ ಸೂರ್ಯ ಮುಳುಗಿದನಂತೆ ಭಾಸವಾಗ್ತಾ ಇದೆ. ಬಹಳ ಸಂತೋಷ, ಚೆನ್ನಾಗಿ ನಿನ್ನ ಇಷ್ಟಪಟ್ಟು. ಅದರ ಜೊತೆಗೆ ಸೂರ್ಯ 24 ಗಂಟೆಯ ನಿನ್ನ ಆಯುಷ್ಯವನ್ನು ತೆಗೆದುಕೊಂಡು ಹೋದ, ಮರಿಬೇಡ ಅಂತ ಹೇಳ್ತಾರೆ. ದಾಸರು ಇದನ್ನು ಹೇಳ್ತಾರೆ, ಹೆಂಗೆ ಮಾಡಲ್ಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ ಅಂತ. ವ್ಯಾಸರಾಯರು ಹೇಳ್ತಾರೆ, ಕಾಗದ ಬಂದಿದೆ ನಮ್ಮ ಕಮಲ ನಾಭನದು ಅಂತ. ಇವೆಲ್ಲ ನಮಗೆ ತಿಳಿಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಒಂದು ಉಚ್ಛ್ವಾಸ ಒಂದು ನಿಶ್ವಾಸದಿಂದ ನಮ್ಮ ಜೀವನದ ಅಂತ್ಯ ಒಂದು ಉಚ್ಛ್ವಾಸ ಒಂದು ನಿಶ್ವಾಸದೊಡನೆ ಕಡಿಮೆ ಆಗ್ತಾ ಹೋಯಿತು ಅಂತ. ಹೀಗಿರ್ತಕ್ಕಂಥ ವಿಚಾರವನ್ನು ಗಮನದಲ್ಲಿಟ್ಕೊಂಡಾಗ ಯಾವುದಕ್ಕೆ ನಾವು ಪ್ರಾಶಸ್ತ್ಯವನ್ನು ಕೊಡಬೇಕು ಅನ್ನೋ ಒಂದು ವಿಚಾರ ಬರುತ್ತೆ. ಅದನ್ನು ಆಚಾರ್ಯರು ಹೇಳ್ತಾ ಹೋಗ್ತಾರೆ. ಡಾಂಬಿಕತನದಲ್ಲಿ, ಮೂಢನಂಬಿಕೆಗಳಿಗೆ, ಮೌಢ್ಯಾಚಾರಣೆಗಳಿಗೆ ಒತ್ತು ಕೊಟ್ಟರೆ ಅದರಲ್ಲಿ ಕಳೆದು ಹೋಗ್ತೀಯಾ. ಹಾಗಾಗಿ ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋದು ಬೇಡ. ಯಾವುದು ಸತ್ಯವೋ,
ಯಾವುದು ಧರ್ಮವೋ, ಯಾವುದನ್ನ ಪ್ರಪಂಚದಲ್ಲಿ ಆತ್ಮೋನ್ನತಿಗಾಗಿ ಸಮಾಜದ ಉದ್ಧಾರಕ್ಕಾಗಿ ಮಾಡಲ್ಪಡ್ತವೋ ಅಂಥವನ್ನ ಪರಮ ಸತ್ಯ ಅಂತ ಪರಿಗಣಿಸುವಂತ. ಇದೆಲ್ಲ ತುಂಬ ಕ್ಲಿಷ್ಟಕರವಾಗಿರ್ತಕ್ಕಂಥ ವಿಚಾರಗಳು ಸುಲಭವಾಗಿ ಮಾಡಿ ಆಚಾರ್ಯರು ಕೊಟ್ಟರು. ಹಾಗಾದರೆ ಏನಿರಬಹುದು ಅಂತಹ ಚಿಂತನೆಗಳು ಅನ್ನೋದನ್ನ ಬಂದಾಗ ನೋಡ್ತಾ ಹೋದಾಗ ಹಲವಾರು ಪ್ರಮಾಣಗಳಿದೆ. ಪ್ರಮಾಣ ಪದ್ಧತಿ ಅಂತ ಗ್ರಂಥ ಇದೆ, ಅದರಲ್ಲಿ ಪ್ರಮಾಣಗಳನ್ನು ಹೇಳ್ತಾ ಹೋಗ್ತಾರೆ. ಒಂದು ಸಣ್ಣ ಉದಾಹರಣೆ ಮೂಲಕ ನಿಮಗೆ ಅದನ್ನು ನಾನು ತಿಳಿಸ್ಕೊಡುವಂಥ ಸಣ್ಣ ಪ್ರಯತ್ನ ಮಾಡ್ತೀನಿ. ಒಂದು ಬೆಳದಿಂಗಳ ರಾತ್ರಿ, ಉತ್ತಮವಾಗಿ ಬೆಳದಿಂಗಳು ಬಂದಿದೆ. ಅನ್ಫಾರ್ಚುನೇಟ್ ನಾವು ಬೆಳದಿಂಗಳು ನೋಡೋದು ಬಿಟ್ಬಿಟ್ಟಿದ್ದೀವಿ. ಇನ್ನು ಬೆಳದಿಂಗಳು ಕೈತುತ್ತೂಟ ಅಂತೂ ದೂರನೇ ಹೋಯಿತು. ಆ ಬೆಳದಿಂಗಳಲ್ಲಿ ಒಂದು ತಾರಸಿ ಮೇಲೆ ಹೋಗಿ ಒಂದು ಸಣ್ಣ ಟಬ್ಬಲ್ಲೋ ಒಂದು ದೊಡ್ಡ ಅಗಲಬಾಯಿನ ಪಾತ್ರೆಯಲ್ಲೋ ನೀರನ್ನು ತುಂಬಿಡಿ. ಆ ನೀರಿನಲ್ಲಿ ಬೆಳದಿಂಗಳ ಚಂದ್ರವನ್ನು ನೋಡಿ, ಅತ್ಯದ್ಭುತವಾಗಿ ಕಾಣುತ್ತೆ. ಈಗ ನೀರನ್ನು ಸ್ವಲ್ಪ ಅಲ್ಲಾಡಿಸಿ ಕಲಕಿ, ಚಂದ್ರನ ಬಿಂಬ ಅಲ್ಲಾಡಕ್ಕೆ ಶುರುವಾಗುತ್ತೆ. ಕಣ್ಣಿಗೆ ಕಂಡದ್ದೇನಾಯಿತು? ಚಂದ್ರನ ಬಿಂಬ ಅಲಗಾಡ್ತಿದೆ ಅಂತ. ಎಂಪೆರಿಕಲ್ ಸ್ಟಡಿ ಏನಂತ ಬರೆದ್ವಿ? ನೀರನ್ನು ಅಲ್ಲಾಡಿಸುವುದರ ಮೂಲಕ ನಾನು ಚಂದ್ರನನ್ನೇ ಅಲ್ಲಾಡಿಸಿದೆ ಅಂತ. ನೋಡಿ ಪ್ರತ್ಯಕ್ಷ ಪ್ರಮಾಣ ಎಲ್ಲಿ ಫೇಲ್ ಆಯಿತು ಅಂತ. ಹೀಗೆ ಹಲವು ಪ್ರಮಾಣಗಳು ಇದೆ. ಅದಕ್ಕೆಲ್ಲ ಅಪಭ್ರಂಶಗಳು ಅಂತ ಕರಿತೀವಿ ನಾವು. ಅದನ್ನು ಫಾರ್ಸ್ ಅಂತ ಇಂಗ್ಲೀಷ್ನಲ್ಲಿ ಒಂದು ಪದವನ್ನು ಉಪಯೋಗಿಸ್ಕೋತಾರೆ. ಫೆಲೇಶಿಯಸ್ ಅಂತ ಕರೀತಾರೆ, ಇನ್ನೊಂದು ಫ್ಯಾಲಸಿ ಅಂತ. ಅದನ್ನು ಫೆಲೇಶಿಯಸ್ ಆರ್ಗ್ಯುಮೆಂಟ್ ಅಂತೆಲ್ಲ ಹೇಳ್ತಾ ಹೋಗ್ಬೋದು. ಕಣ್ಣಿಗೆ ಕಾಣ್ತಾ ಇದೆ, ಸತ್ಯವಲ್ಲ ಅಂತಕ್ಕಂಥದ್ದು. ಹೀಗೆ ಅದನ್ನು ಪ್ರಮಾಣಗಳನ್ನು ಹೇಳಿದಾಗ ಹಲವು ಆಚರಣೆಗಳು ಸಮಾಜದಲ್ಲಿ ಅನೂಚಾನವಾಗಿ ಪದ್ಧತಿ, ನಮ್ಮ ಸಂಪ್ರದಾಯ ಇತ್ಯಾದಿಗಳಿಗೆ ಬಂದುಬಿಡ್ತು. ಅದು ಸತ್ಯವೋ ಹೌದೋ ಅಲ್ಲವೋ ಅನ್ನೋದನ್ನು ತಿಳ್ಕೊಳ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಆಚಾರ್ಯರ ಮಾತಿನಲ್ಲಿ ಹೇಳುವಂಥದ್ದಾದಾಗ ಇಂತಹ ಪ್ರಶ್ನೆಗಳನ್ನೇ ಮಾಡೋದನ್ನು ನಿಲ್ಲಿಸಿಬಿಟ್ರು ಅಂತ ಅನ್ನೋದು ಬರುತ್ತೆ. ಅವರ ಜೀವನದ ಭಾಗಗಳನ್ನು ಹೇಳ್ಕೊತಾ ಹೋಗ್ತಾರೆ. ಅದರ ಮುಖಾಂತರ ನಮಗೆ ಒಂದು ಸತ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ. ನ್ಯಾಷನಲ್ ಕಾಲೇಜ್ನಲ್ಲಿ ನಾನು ವಿಜ್ಞಾನ ಪದವಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿನ ಶಾಲಾ ಕೊಠಡಿಗಳಲ್ಲಿ ಎಲ್ಲ ಕರಿ ಹಾಲೆ, ಕಪ್ಪು ಹಾಲೆಗೆ, ಬ್ಲ್ಯಾಕ್ ಬೋರ್ಡ್ ಮೇಲ್ಗಡೆಗೆ ಒಂದು ಬಿಳಿ ಬಣ್ಣದ ಒಂದು ರೊಟ್ಟಿನಲ್ಲಿ ಕೆಂಪು ಬಣ್ಣದ ಒಂದು ಕ್ವಶನ್ ಮಾರ್ಕನ್ನು ಹಾಕ್ಸಿದ್ರು ಪ್ರತಿ ಕ್ಲಾಸ್ ರೂಮ್ನಲ್ಲಿ. ಎಚ್ ನರಸಿಂಹಯ್ಯನವರು ಇದನ್ನು ಉದ್ದೇಶಿಸಿ ಒಂದು ಸತಿ ಹೇಳುವಾಗ ಹೇಳ್ತಾರೆ, ಈ ಪ್ರಶ್ನಾರ್ಥಕ ಚಿಹ್ನೆ ಏನನ್ನು ಸೂಚಿಸುತ್ತೆ ಅಂತ. ಒಂದು ಕ್ಷಣ ನಾವೆಲ್ಲ ತಬ್ಬಿಬ್ಬಾದ್ವಿ. ಹೌದು, ಯಾಕೆ ಹಾಕಿದ್ದಾರೆ ಅದನ್ನ? ಬ್ಲ್ಯಾಕ್ ಬೋರ್ಡ್ ಮೇಲೆ ವೈಟಲ್ಲಿ ರೆಡ್ ಕಲರ್ ಕ್ವಶನ್ ಮಾರ್ಕು ಎಲ್ರಿಗೂ ಕಾಣೋ ಹಂಗೆ ಹಾಕಿದಾರಲ್ಲ, ಯಾಕೆ ಅಂತ. ಆಗ ಅವರೇ ಉತ್ತರ ಕೊಟ್ಟರು, ಬರ್ತಕ್ಕಂಥ ಲೆಕ್ಚರರ್ಸು ಹೇಳೋಗೋದು ಅವರ ಡ್ಯೂಟಿ, ಅವರ ಕರ್ತವ್ಯ. ಅವರಿಗೆ ಅದಕ್ಕೆ ಹಣ ಕೊಡಲಾಗುತ್ತೆ, ಅದನ್ನು ತಿಳಿಸ್ಬೇಕು, ಅದನ್ನು ಕಲ್ತ್ಕೋಬೇಕು, ಇದು ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು ಆಯಿತು. ಆದರೆ ಪ್ರತಿ ತರಗತಿಯ ಕೊನೆಯಲ್ಲಿ ಅವರು ಮಾಡಿದ ಪಾಠದ ಬಗ್ಗೆ ನಿಮಗೆ ಏನಾದರೂ ಸಂಶಯ ಬಂದರೆ ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದಕ್ಕೋಸ್ಕರ ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೊಟ್ಟಿದ್ದೇವೆ ಅಂತ. ಇವತ್ತು ಸಮಾಜದಲ್ಲಿ ಏನಾಗಿದೆ, ಯಾರನ್ನಾರು ಹಿರಿಯರನ್ನ ನಾವು ಪ್ರಶ್ನೆ ಕೇಳಿದ್ರೆ ಒಂದು ತಲೆಹರಟೆ ಬಾಯಿ ಮುಚ್ಕೊಂಡಿರು ಅಂತ ಹೇಳೋದು, ಇಲ್ಲದೇ ಇದ್ದರೆ ಇನ್ನೂ ಅತಿಯಾದ ಇರ್ತಕ್ಕಂಥದ್ದಾಗಿತ್ತು ಅಂದರೆ ಅದಕ್ಕೆ ಉತ್ತರ ಗೊತ್ತಿಲ್ಲದೆ ಇದ್ದರೆ, ನೋಡು ಇಂಥ ಪ್ರಶ್ನೆ ಎಲ್ಲ ಕೇಳಿ ನೀನು ಪಂಡಿತರಿಗೆ ಆಚಾರ್ಯರಿಗೆ ಅವಮಾನ ಮಾಡ್ತಾ ಇದ್ಯಾ, ನಿನಗೆ ರೌರವಾದಿ ನರಕ ಗರುಡ ಪುರಾಣದಲ್ಲಿ ಹೇಳಿದ್ದು ಬರುತ್ತೆ, ಕುಂಬಿ ಪಾಕಕ್ಕೆ ಹಾಕ್ತಾರೆ ಅಂತ ಅಂದ್ಬಿಟ್ಟು ಬಾಯಿ ಮುಚ್ಚಿಸ್ಬಿಟ್ರು. ಹಾಗಾಗಿ ಪ್ರಶ್ನೆಗಳನ್ನು ಕೇಳೋದನ್ನು ನಾವು ಬಿಟ್ವಿ. ಅದು ಅಲ್ಲ ಅಂತ ಆಚಾರ್ಯರು ಹೇಳಿದ್ರು. ಎಂತಹ ಪುಣ್ಯತಮವಾದ ಈ ಒಂದು ರಾಷ್ಟ್ರ, ನಮ್ಮ ಸನಾತನ ಧರ್ಮ, ಈ ಧರ್ಮದಲ್ಲಿ ಇದ್ದಂತಹ ಪ್ರಶ್ನೆಗೆ ಅವಕಾಶ, ಇವುಗಳನ್ನು ನೀವು ಮೊಟ್ಟ ಮೊದಲನೇದಾಗಿ ಬ್ರಹ್ಮಸೂತ್ರದಿಂದಲೇ ಪ್ರಾರಂಭ ಮಾಡ್ಬೋದು. ಎಂತಹ ಒಂದು ಉತ್ತಮವಾದ ಧರ್ಮ ಅನ್ನೋದಕ್ಕೆ ಹೇಳ್ತೀನಿ ನಾನು. ಬೇರೆ ಯಾವ ಧರ್ಮದಲ್ಲಿ ಇರದೇ ಇರತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಏಕೈಕ ಸ್ವಾತಂತ್ರ್ಯವನ್ನು ಕೊಟ್ಟಂಥ ಒಂದು ಧರ್ಮ ಅಂತಂದರೆ ಅದು ಹಿಂದೂ ಧರ್ಮ ಮಾತ್ರ. ಯಾಕೆ ಅಂತ ಕೇಳಬೇಕು. ನೆಕ್ಸ್ಟು
ಯಾಕೆ ಅಂದರೆ ನೀವು ಹೇಳ್ತಿಯಲ್ಲಪ್ಪ ದೇವರು ಅವನಿದಾನ ಅಂತ ಪ್ರಶ್ನೆ ಮಾಡು ಅಂತ ಹೇಳುತ್ತೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಓಂ ಅಂತ ಪ್ರಾರಂಭ ಆಗುತ್ತೆ. ಅಂದರೆ ವೆರಿ ಎಕ್ಸಿಸ್ಟೆನ್ಸ್ ಆಫ್ ದಿ ಗಾಡ್ನೇ ನೀನು ಕ್ವಶನ್ ಮಾಡು ಅಂತ ತೋರಿಸಿ ಯಾವ್ದಾದ್ರು ಧರ್ಮದಲ್ಲಿದ್ದಾರೆ ಅಂತಾದ್ರೆ. ಒಂದು ವೇಳೆ ನೀವು ಅದನ್ನ ಪ್ರಶ್ನೆ ಮಾಡಿದ್ರೆ ಮರುಕ್ಷಣದಲ್ಲಿ ಪ್ರಶ್ನೆ ಮಾಡಿದವನು ಈ ಲೋಕದಿಂದ ಹೊರಟೋಗ್ತಾನೆ. ಹೆಚ್ಚೇನು ತಾವು ನೋಡಿದ್ದೀರಿ, ಇತಿಹಾಸವನ್ನ ಕೇಳಿದ್ದೀರಿ. ಅಂತಹ ಒಂದು ಭಗವಂತನ ಚಿಂತನೆಗಳನ್ನ ಭೂಮಿಗೆ ತಂದ ವ್ಯಕ್ತಿಗಳು ಎಂತಹ ದಾರುಣವಾದ ಸಾವನ್ನಪ್ಪಿದ್ದರು ಅಂತ ನೀವು ನೋಡಿದ್ದೀರಿ. ಇದ್ಯಾವುದು ನಾವು ನೋಡಿದ್ದಂಥದ್ದಲ್ಲ, ಇತಿಹಾಸ ಬರೆದಿರ್ತಕ್ಕಂಥದ್ದು. ಅಂತಹ ಪ್ರಶ್ನೆ ಮಾಡ್ತಕ್ಕಂಥ ಉತ್ತಮ ಸ್ವಾತಂತ್ರ್ಯವನ್ನ ಕೊಟ್ಟಂತಹ ಧರ್ಮವನ್ನ, ಧರ್ಮದ ತಿರುಳನ್ನ ಹಲವಾರು ವರ್ಷಗಳ ನಮ್ಮ ದೇಶದ ಮೇಲೆ ಆದಂತಹ ದಾಳಿಗಳಿಂದ ನಾವು ಸತ್ಯವನ್ನೆಲ್ಲೋ ಕಳ್ಕೊಂಡ್ಬಿಟ್ವಿ. ಕಳ್ಕೊಂಡ ಸತ್ಯ ಹೋಯ್ತು ಅಂತಂದ್ರೆ ಸತ್ಯ ಹೋಗ್ಲಿಲ್ಲ. ನಮ್ಮನೆಯಲ್ಲಿ ಪಂಚಾಂಗ ಕಳೆದೋಯ್ತು ಅಂತಂದ್ರೆ ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರ ಕಳೆದು ಹೋಗ್ಲಿಲ್ಲ. ನಿಮ್ಮನೆ ಕ್ಯಾಲೆಂಡರಲ್ಲಿ ಗ್ರಹಣ ತೋರಿಸಿಲ್ಲ ಅಂತಂದ್ರೆ ಗ್ರಹಣ ಆಗ್ಲಿಲ್ಲ ಅಂತ ಅರ್ಥ ಅಲ್ಲ. ಕಣ್ಣಿಗೆ ಎದುರುಗಡೆ ಹೋಗಿ ನೋಡಿದ್ರೆ ಆಕಾಶದಲ್ಲಿ ಏನು ಕಾಣುತ್ತೆ, ಇದನ್ನ ಜ್ಯೋತಿಷ್ಯದಲ್ಲಿ ದೃಗ್ಗಣಿತ ಅಂತ ಕರೆದ್ರು. ದೃಕ್ ಅಂತಂದ್ರೆ ಯಾವುದು ಕಣ್ಣಿಗೆ ಕಾಣಿಸ್ತದೋ ಅದನ್ನು ನೋಡ್ತಕ್ಕಂಥದ್ದು ಅಂತ. ಇಂತಹ ಪರಮ ಸತ್ಯವನ್ನ, ಹುದುಗಿ ಹೋಗಿರ್ತಕ್ಕಂಥ ಸತ್ಯವನ್ನ ಅನುಕೂಲಕ್ಕೆ ತಕ್ಕಂತೆ, ಅವರವರಿಗೆ ತಿಳಿದಂತೆ, ಅವರವರಿಗೆ ಎಷ್ಟು ಗ್ರಾಹ್ಯವೋ ಅಷ್ಟನ್ನೆಲ್ಲ ತೆಗೆದುಕೊಂಡು ಇದೇ ಪರಮ ಸತ್ಯ ಅಂತ ಹೇಳ್ಕೊತಾ ಹೋದರು. ಹೀಗೆ ಸತ್ಯವನ್ನ ಸಾರುವಂಥ ಸಂದರ್ಭದಲ್ಲಿ ಹಲವಾರು ಡಿಸ್ಟಾರ್ಟೆಡ್ ವರ್ಷನ್ಸ್ ಬಂತು. ಅಪಭ್ರಂಶಗಳು ಕಾಣಿಸ್ತಾ ಹೋದವು. ಆ ಅಪಭ್ರಂಶಗಳನ್ನು ಕಾಣಿಸ್ತಾ ಹೋದಂಥ ಸಂದರ್ಭದಲ್ಲಿ ಅದನ್ನು ಯಾರಾದರೂ ಪ್ರಶ್ನಿಸಿದರೆ ಉತ್ತರ ಗೊತ್ತಾಗದೇ ಇದ್ರೆ ನಾನು ತಿಳಿದು ಹೇಳ್ತೀನಿ, ಅಧ್ಯಯನ ಮಾಡ್ತೀನಿ ಅಂತ ತಿಳ್ಕೊಳ್ತಕ್ಕಂಥದ್ದು ಆಗಿರಲಿಲ್ಲ. ಕಾರಣ ಅವರ ಗುರುಗಳು ಅದನ್ನು ಅವ್ರಿಗೆ ತಿಳಿಸ್ಕೊಟ್ಟಿರಲಿಲ್ಲ. ಆದ್ದರಿಂದ ಏನಾಗುತ್ತೆ ಅಂತಂದರೆ ನಾವು ಶಿಕ್ಷಾವಳಿಯ ಕಾನ್ವೊಕೇಶನ್ ಅಡ್ರೆಸ್ಗೆ ಮೊರೆ ಹೋಗಬೇಕು. ಇವತ್ತಿನ ದಿವಸದ ಥರ ರಾಜ್ಯಪಾಲರನ್ನು, ಬೇರೆ ಯಾವುದೋ ದೇಶದವ್ರನ್ನೋ, ಇನ್ಯಾರನ್ನೋ ಒಂದು ಸ್ಟಾರ್ಟಪ್ ಕಂಪ್ನಿನಲ್ಲಿ ದೊಡ್ಡಂಥ MDನೋ ಕರೆಸಿ ಸಾವಿರಾರು ಜನಕ್ಕೆ ತಲೆ ಮೇಲೆ ಟೋಪಿ ಹಾಕಿಸಿ ಮಾಡ್ತಕ್ಕಂಥ ಕಾನ್ವೊಕೇಶನ್ ಆಗಿರಲಿಲ್ಲ. ಎಲ್ಲ ಗುರುಕುಲ ಪದ್ಧತಿಗಳಲ್ಲಿ ಇದ್ದಂತಹ ಕಾಮನ್ ಕಾನ್ವೊಕೇಶನ್ ಅಡ್ರೆಸ್ಸು ಅಂತಂದರೆ ಶಿಕ್ಷಾವಳಿಯಲ್ಲಿ ಬರ್ತಕ್ಕಂತಹ ಧರ್ಮಾನ್ನ ಪ್ರಮದಿತವ್ಯಂ, ಕುಶಲಾತ್ನ ಪ್ರಮದಿತವ್ಯಂ, ಭೂತ್ಯೈನ ಪ್ರಮದಿತವ್ಯಂ, ಸ್ವಾಧ್ಯಾಯ ಪ್ರವಚನಾಭ್ಯಾಮ್ನ ಪ್ರಮದಿತವ್ಯಂ. ಎಷ್ಟು ಚೆನ್ನಾಗಿ ಹೇಳ್ಬಿಟ್ರು. ಸಣ್ಣ ಕ್ರಿಕೆಟಿನ ಉದಾಹರಣೆ, ಅದರಿಂದ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸರಿಯಾದ ಚೆಂಡನ್ನು ಉಪಯೋಗಿಸಿ ಸರಿಯಾದ ಪಿಚ್ಚಲ್ಲಿ ಮಾಡಿ ಸರಿಯಾಗಿ ಅದನ್ನು ಬೌಲಿಂಗಿನ ತನ್ನ ಒಂದು ಶಕ್ತಿಯನ್ನು, ಯುಕ್ತಿಯನ್ನು ತೋರಿಸಿ ಎದುರ ಪಾರ್ಟಿಯವರನ್ನು ಔಟ್ ಮಾಡಿ ನಾನು ಗೆಲ್ಲೋದು ಅನ್ನೋದು ಜೆಂಟಲ್ಮನ್ ಕ್ರಿಕೆಟಿನ ಭಾಗವಾಗಿತ್ತು. ಮುಂದೆ ಕ್ರಿಕೆಟು ವ್ಯಾಪಾರೀಕರಣವಾಯಿತು, ಹಣ ಮಾಡುವ ಮಾಧ್ಯಮವಾಯಿತು, ಪ್ರತಿಷ್ಠೆಯ ಸಂಕೇತವಾಯಿತು. ಸೌತ್ ಆಫ್ರಿಕನ್ರು ಮೊದಲಿಂದ 9 ವರ್ಷ ಬ್ಯಾನ್ ಆದರೂ ಕೂಡ ವಾಪಸ್ ಕ್ರಿಕೆಟಿಗೆ ಬಂದಮೇಲೆ ಜೆಂಟಲ್ಮನ್ ಗೇಮ್ ಅನ್ನೋದನ್ನು ಮರೆತು ಬಿಟ್ರು. ಬಾಲಿನ ಒಂದು ಭಾಗದಲ್ಲಿರ್ತಕ್ಕಂಥ ಹೊಳೆಯುವ ಭಾಗವನ್ನು, ಒಂದೇ ಭಾಗವನ್ನು ಉಜ್ಜಿ ಉಜ್ಜಿ ಡಲ್ ಮಾಡಿಬಿಟ್ರು. ಬಾಲನ್ನು ಹೀಗೆ ತೆಗೆದು ಬೌಲಿಂಗ್ ಮಾಡೋ ಕಾಲಕ್ಕೆ ಆ ಡಲ್ ಆಗಿರೋ ಭಾಗ ಆ ಬ್ಯಾಟ್ಸ್ಮನ್ಗೆ ಮುಖ ಮಾಡಿ ಬರಬೇಕು ಅನ್ನೋ ರೀತಿಯಾಗಿ ಬೌಲ್ ಮಾಡ್ತಕ್ಕಂಥ ಅಭ್ಯಾಸವನ್ನು ಮಾಡಿದ್ರು. ಹಾಗಾಗಿ ಆ ಬಾಲಿನ ಶೈನಿಂಗ್ ಇಲ್ಲದೆ ಇರೋದ್ರಿಂದ ಬಾಲ್ ಎಲ್ಲಿ ಬರ್ತಿದೆ ಅಂತಲೇ ಬ್ಯಾಟ್ಸ್ಮನ್ ಗೊತ್ತಾಗ್ದಲ್ನೇ ಅವನು ಔಟ್ ಆಗಕ್ಕೆ ಶುರು ಆದ. ಇದನ್ನು ರಿವರ್ಸ್ ಸ್ವಿಂಗ್ ಅಂತ ಕರೆದ್ರು. ಆಹಾ, ಎಂಥ ಒಳ್ಳೆ ಕೆಲಸ ಮಾಡಿದ್ಯಪ್ಪ, ನ್ಯಾಯವಾಗಿ ಗೆಲ್ಲೋ ಅಂತಂದರೆ ಅದಾಗೋದಿಲ್ಲ, ಕುಕೃತ್ಯ ಮಾಡ್ತೀಯಾ ಅಂತ. ಆಯಿತು, ಓಪನರ್ಸ್ ಹೋಗ್ಬಿಟ್ಟಿದ್ದಾರೆ. ನಮ್ಮ ಇಬ್ಬರು ಓಪನರ್ಸು ಈ ಒಂದು ಕುಕೃತ್ಯಕ್ಕೆ ಬಲಿಯಾದರು. ಮುಂದೇನಾಯಿತು? ಸಚಿನ್ ತೆಂಡೂಲ್ಕರ್ 1 ಡೌನು, ರಾಹುಲ್ ದ್ರಾವಿಡ್ 2nd ಡೌನು, ಇಬ್ಬರು ಬಂದಿದ್ದಾರೆ. ಇವರಿಗೆ ಪಾಠ ಮಾಡುವಂಥ ಸಂದರ್ಭದಲ್ಲಿ ಗುರುಕುಲದಲ್ಲಿ ಅಥವಾ ಅವರ ಕೋಚ್ಗಳು ಹೇಳ್ಕೊಡುವಂಥ ಸಂದರ್ಭದಲ್ಲಿ ಬಾಲ್ ಕಾಣದಿದ್ರೆ ಹೆಂಗೆ ಆಡಬೇಕು ಅಂತ ಹೇಳ್ಕೊಟ್ಟಿರಲಿಲ್ಲ, ಹೇಳ್ಕೊಡೋಕ್ಕಾಗಲ್ಲ. ಇಲ್ಲಿ ಹೀಗೆ ಕೈ ತೆಗೆದುಕೊಂಡು ಬರುವಾಗ
ಕಿವಿಯ ಈ ನೆಟ್ಟಿನಲ್ಲಿ ಕೊಟ್ಟರೆ ಬಾಲು ಅಲ್ಲಿಂದ ರಿಲೀಸ್ ಆದರೆ ಎಷ್ಟು ದೂರ ಬೀಳುತ್ತೆ ಅನ್ನೋದು ಒಂದು ಫಿಸಿಕಲ್ ಸೈನ್ಸು, ಫಿಸಿಕ್ಸಿನ ಸೈನ್ಸು. ಅದು ಭೂಮಿ ಮೇಲೆ ಬಿದ್ದಾಗ ಭೂಮಿ ಎಷ್ಟು ಗಟ್ಟಿ ಇರುತ್ತೆ, ಹುಲ್ಲಿರುತ್ತಾ, ಅದ್ರಲ್ಲಿ ಬರೀ ಮಣ್ಣಿರುತ್ತಾ, ಅದು ಯಾವ ರೀತಿ ಗಟ್ಟಿ ಇರುತ್ತೆ, ಬಿರುಕಿರುತ್ತಾ, ಇದರ ಆಧಾರದ ಮೇಲೆ ಬಾಲು ಇಲ್ಲಿ ಬಿದ್ದರೆ ಹೇಗೆ ಬರುತ್ತೆ ಅನ್ನೋದನ್ನು ಅವ್ರಿಗೆ ಹೇಳ್ಕೊಟ್ಟಿದ್ರು. ಬಾಲೆ ಕಾಣದೇ ಇದ್ರೆ ಹೆಂಗಾಡಬೇಕು ಅಂತ ಯಾರು ಹೇಳ್ಕೊಡೋಕ್ಕಾಗತ್ತೆ? ಇಂತಹ ಸಂದರ್ಭದಲ್ಲಿ ಸಚಿನ್ ತೆಂಡೂಲ್ಕರು ಮತ್ತು ರಾಹುಲ್ ದ್ರಾವಿಡ್ ನಮಗೆ ಅಡ್ವರ್ಟೈಸ್ಮೆಂಟ್ ಬಂದಿರುತ್ತಲ್ಲ ಇನ್ ಬಿಟ್ವೀನ್ ಓವರ್ಸು, ಆಗ ಅವರಿಬ್ಬರು ಅರ್ಧ ದಾರಿಗೆ ಇಬ್ಬರು ಬಂದು ಮಾತಾಡ್ಕೋತಾರೆ. ಕೇಳ್ತಾರೆ, ಹೋದ ಓವರ್ನಲ್ಲಿ 2ನೇ ಬಾಲು 5ನೇ ಬಾಲು ನಂಗೆ ಕಾಣಲೇ ಇಲ್ಲ ಅಂತ. ದ್ರಾವಿಡ್ ಹೇಳ್ತಾನೆ, ನಿನ್ಗಾದ್ರೂ ಪುಣ್ಯ 2 ಬಾಲ್ ಕಾಣಲಿಲ್ಲ, ನಂಗೆ ಓವರ್ನಲ್ಲಿ 3 ಬಾಲ್ ಕಾಣಲಿಲ್ಲ ಅಂತ. ಮತ್ತು ಹೆಂಗೆ ಆಡೋದೀಗ ಅಂತ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ, ಬಾಲಿನ ಆ ಹೊಳಿದೇ ಇರೋವಂಥ ಭಾಗ ನಮ್ಮ ಮುಖಕ್ಕೆ ಬರ್ತಾ ಇದೆ, ಆಗ ನಾವು ಕಣ್ಣು ಮುಚ್ಕೊಂಡು ದೇವರೇ ಕಾಪಾಡು ಅಂತ ಆಡಬೇಕೇ ಹೊರತು ಏನು ನಮ್ಮ ಟೆಕ್ನಿಕ್ಸು ಸ್ಕಿಲ್ಲು ನಡೆಯಲ್ಲ ಅಂತ. ಸ್ನೇಹಿತರೆ, ಈ ಸಂದರ್ಭ ಇದಿಷ್ಟು ಗುರುಕುಲ ಹೇಳ್ಕೊಟ್ಟಿದ್ದಾಯಿತು. ಅಲ್ಲಿ ಹೇಳ್ಕೊಡ್ತಾರೆ ಸತ್ಯಂ ವಧ, ಧರ್ಮಂ ಚರ ಅಂತೆಲ್ಲ ಹೇಳ್ಕೊಡ್ತಾರೆ. ಇದನ್ನು ಮಾಡೋಂಗಿಲ್ಲ, ನೋ ಇತರಾಣಿ ಅಂತ. ನೋ ಅನ್ನೋದು ಇಂಗ್ಲೀಷ್ ಪದ ಅಲ್ಲ, ನೋ ಅನ್ನೋದು ಸಂಸ್ಕೃತ ಪದ. ನೋ ಇತರಾಣಿ ಅಂತ ಹೇಳ್ತಾರೆ, ಇದು ಬಿಟ್ಟು ಬೇರೆ ಏನು ಮಾಡೋಂಗಿಲ್ಲ ಅಂತ. ತಾನಿ ಸೇವಿತವ್ಯಾನಿ ನೋ ಇತರಾಣಿ ಅಂತ ಹೇಳ್ತಾರೆ. ಅಂದರೆ ಯಾವುದು ಸಮಾಜಕ್ಕೆ ಒಳ್ಳೇದಾಗುತ್ತೋ, ಸಮಾಜ ಮುಖಿ ಆಗುತ್ತೋ ಅದನ್ನೆಲ್ಲ ಮಾಡು. ಸಮಾಜಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು, ಸಮಾಜದ ಸ್ವಾಸ್ಥ್ಯವನ್ನು ಯಾವ ರೀತಿಯಲ್ಲಾದರೂ ಕೆಡುವಂಥದ್ದಾಗಿತ್ತು ಅಂತಂದರೆ ಅಂಥವಕ್ಕೆ ಕಿವಿ ಕಣ್ಣುಗಳನ್ನು ತೆರೆದಿಡಬೇಡ ಅಂತ ಹೇಳ್ತಾರೆ. ಬುದ್ಧಿ ತನಕ ಹೋಗಲಿ, ಕಣ್ಣಿಗೆ ಕಾಣಬಾರದು, ಕಿವಿಗೆ ಕೇಳಬಾರದು ಅಂತಕ್ಕಂಥ ವಿಚಾರಗಳನ್ನು, ಇಂಥ ವಿಚಾರಗಳನ್ನು ಹೇಳಿದಂಥ ಸಂದರ್ಭದಲ್ಲಿ ಇವರಿಬ್ಬರು ಮಾತಾಡ್ಕೋತಾರೆ, ಈಗ ಹೇಗೆ ಮಾಡೋದು ಇದಕ್ಕೆ ಅಂತ. ಅದಕ್ಕೆ ಇವರಿಬ್ಬರ ಮಧ್ಯೆ ಒಂದು ಸ್ವಾಧ್ಯಾಯ ನಡೆಯುತ್ತೆ. ಏನು ಸ್ವಾಧ್ಯಾಯ ಅಂದರೆ, ಅಲ್ಲಿ 22 ಗಜದ ಆಚೆ ನಿಂತಿರೋನ್ಗೆ ಬಾಲು ಹೇಗೆ ಬರುತ್ತೆ ಅಂತ ಕಾಣಲ್ಲ. ಇಲ್ಲಿ ಈಚೆ ಬದಿಯಲ್ಲಿ ನಾನ್ ಸ್ಟ್ರೈಕರ್ ಎಂಡಲ್ಲಿ ನಿಂತಿರ್ತಕ್ಕಂಥ ಬ್ಯಾಟ್ಸ್ಮನ್ನು ಇವನು ಯಾವ ಭಾಗದ ಬಾಲನ್ನು ಬಿಡ್ತಾ ಇದ್ದಾನೆ ಅಂತ ನೋಡಿ ತಿಳ್ಕೊಬೋದಾಗುತ್ತೆ. ಅವನಿಗೆ ಕಾಷನ್ ಮಾಡಬೇಕಾಗುತ್ತೆ ಅಂತ. ಹೇಗೆ ಕಾಷನ್ ಮಾಡೋದು ಅಂತ ಕೇಳ್ತಾನೆ. ಆಗ ಇಬ್ಬರು ಒಂದು ಒಪ್ಪಂದಕ್ಕೆ ಬರ್ತಾರೆ. ನಾನು ಇಲ್ಲಿ ನಿಂತಿದ್ದೀನಿ, ನಾನ್ ಸ್ಟ್ರೈಕರು, ನನಗೆ ಅವನು ಯಾವ ಥರ ಬಾಲ್ ಬಿಡ್ತಾನೆ ಅಂತ ಕಾಣ್ತಿದೆ. ನನ್ನ ಬಲಭಾಗಕ್ಕೆ ಬ್ಯಾಟನ್ನು ನಾನು ಇಟ್ಕೊಂಡು ಹಿಂಗೆ ನಿಂತ್ಕೊಂಡ್ರೆ, ಬಲಭಾಗಕ್ಕೆ ಬ್ಯಾಟನ್ನು ಇಟ್ಕೊಂಡು ನಿಂತ್ಕೊಂಡ್ರೆ ಅದು ರೈಟ್ ಬಾಲು, ನಾಟ್ ರಿವರ್ಸ್ ಸ್ವಿಂಗು. ಎಡಭಾಗಕ್ಕೆ ನಾನು ಬ್ಯಾಟನ್ನು ಇಟ್ಕೊಂಡು ನಿಂತ್ಕೊಂಡ್ರೆ ಆಗ ಅದು ರಿವರ್ಸ್ ಸ್ವಿಂಗು. ಈಗ ಇನ್ನೊಂದು ಕಂಟಿಂಜೆನ್ಸಿ ಬರುತ್ತೆ, ಬಹಳ ಚೆನ್ನಾಗಿರುತ್ತೆ. ಒಂದು ವೇಳೆ ಈ ನಾನ್ ಸ್ಟ್ರೈಕರ್ಗೂ ಯಾವುದು ಅಂತ ಗೊತ್ತಾಗ್ಲಿಲ್ಲ ಅಂದರೆ ಏನು ಮಾಡೋದು ಅಂತ. ಆಗ ಬ್ಯಾಟನ್ನು ಮಧ್ಯಕ್ಕೆ ಇಟ್ಕೋತೀನಿ, ಶಿವಾಯ ನಮಃ ಅಂದ್ಬಿಟ್ಟು ಹೆಂಗೋ ಒಂದು ಆಡು ಅಂತ. ಇದನ್ನು ಹೇಳಿಕೊಟ್ಟಂಥದ್ದು ಇಂಟರ್ವ್ಯೂ ಇದೆ, ಯಾರು ಬೇಕಾದರೂ ಗೂಗಲ್ ಮಾಡಿ ಯೂಟ್ಯೂಬಲ್ಲಿ ಸಚಿನ್ ತೆಂಡೂಲ್ಕರ್ ಮತ್ತು ದ್ರಾವಿಡ್ ಅವ್ರದ್ದು ಈ ಸೌತ್ ಆಫ್ರಿಕಾ ರಿವರ್ಸ್ ಸ್ವಿಂಗಿನ ಭಾಗದನ್ನು ಅರ್ಥಕೊಂಡಂತ ಅವ್ರೇನು ಮಾಡ್ತಾರೆ ಅಂತಂದರೆ, ತೆಂಡೂಲ್ಕರ್ ಬ್ಯಾಟ್ ಯಾವ ಥರ ಇಡ್ತಾನೆ ಅನ್ಕೊಂಡು ನೋಡ್ಕೊಂಡು ದ್ರಾವಿಡ್ ಆಡೋದು, ದ್ರಾವಿಡ್ ಬ್ಯಾಟ್ ಯಾವ ಥರ ಇಡ್ತಾನೆ ಅಂತ ನೋಡ್ಕೊಂಡು ತೆಂಡೂಲ್ಕರ್ ಆಡೋದು. ಇದು ಈ ಕುಕೃತ್ಯ ಮಾಡಿದಂಥ ಬೌಲರ್ಗೆ ಗೊತ್ತಾಗಿರಲಿಲ್ಲ. ಪರಿಣಾಮ ಏನಾಯಿತು, ಮುಂದಿನ ಓವರ್ನಲ್ಲಿ ಹ್ಯಾಟ್ರಿಕ್ ಬೌಂಡ್ರೀಸು, ಹ್ಯಾಟ್ರಿಕ್ ಸಿಕ್ಸರ್ಸ್ ಬರಲಿಕ್ಕೆ ಶುರು ಆಯಿತು. ಯಾವಾಗ ಸತ್ಯವನ್ನು ಕುಕೃತ್ಯದ ಮುಖಾಂತರ, ಧರ್ಮವನ್ನು ಕುಕೃತ್ಯದ ಮುಖಾಂತರ, ಅಧರ್ಮ ಅಥವಾ ಅಸತ್ಯ ಗ್ರಹಣದಂತೆ ಸ್ವಲ್ಪ ಕಾಲ ಸೂರ್ಯನನ್ನು ಮುಚ್ಚಿ ಸತ್ಯ ಅಂತಕ್ಕಂಥ, ಧರ್ಮ ಅಂತಕ್ಕಂಥ ಪ್ರಖರ ಸೂರ್ಯನನ್ನು ಮರೆಮಾಚೋದಕ್ಕೆ ಪ್ರಯತ್ನ ಪಟ್ಟು, ಆಗೆಲ್ಲ ಕೂಡ ಸ್ವಾಧ್ಯಾಯ ಈ ಭೂಮಿಗೆ ಬಂದು ಆ ಸತ್ಯವನ್ನು ಪುನಃ ಪ್ರಖರತೆಗೆ ಕಂಡುಕೊಂಡು ಬಂದಿದೆ, ಧರ್ಮವನ್ನು ಪ್ರಖರತೆಗೆ ಕಂಡುಕೊಂಡು ಬಂದಿದೆ. ಅಂತಹ ಪರಮ ಸತ್ಯದ ಪ್ರಮಾಣವನ್ನು ಅನುಭವ ಪ್ರಮಾಣ ಅಂತ ಆಚಾರ್ಯರು ಕರೆದರು. ತಂದೆ ಹೇಳಿದ್ದು, ತಾತ ಹೇಳಿದ್ದು ಕೇಳಬೇಕು, ಹಿರಿಯರು ಹೇಳಿದ್ದು. ಯಾಕೆ ಅಂತ ಹೇಳಿದ್ರೆ ಅದರ ಅನುಭವ ನಮಗೆ ಅನುಕೂಲಕ್ಕೆ ಬರುತ್ತೆ ಅಂತ. ನಾನು ಒಂದು ದಿವಸವೂ ಮಾನಸ ಸರೋವರ ಯಾತ್ರೆಗೆ ಹೋಗಿಲ್ಲ. ನನ್ನ ಮಗನಿಗೆ ಮಾನಸ ಸರೋವರ ಯಾತ್ರೆ ಹೇಗೆ ಏನು ಅಂತ ನಾನು ಹೇಳಿದ್ರೆ, ಅನುಭವ ಇಲ್ಲದೆ ಇರತಕ್ಕಂಥ ನನ್ನ ಮಾತನ್ನು ನನ್ನ ಮಗ ಕೇಳಬೇಕಾ ಪ್ರಶ್ನೆ ಮಾಡ್ಕೊಳ್ಳಿ. ಅಥವಾ ಪಕ್ಕದ ಮನೆಯಲ್ಲಿ ಮಾನಸ ಸರೋವರ ಯಾತ್ರೆಗೆ ಹೋಗಿ ಬಂದವರು
ನನ್ನ ಮಗನಿಗೆ ಯಾವುದೇ ರೀತಿಯಲ್ಲಿ ಅವನ ಸಂರಕ್ಷಕರಲ್ಲದೆ ಇದ್ದವರು ಅವರು ಹೇಳಿದ ಮಾತನ್ನು ಕೇಳಬೇಕಾ ಅಂತ. ಯಾತ್ರೆ ಪೂರ್ಣ ಮಾಡಿದವರ ಮಾತನ್ನು ಕೇಳಬೇಕಾ, ಯಾತ್ರೆಯನ್ನು ಅರ್ಧದಲ್ಲಿ ಬಿಟ್ಟು ಬಂದವರ ಮಾತನ್ನು ಕೇಳಬೇಕಾ, ಅಥವಾ ಯಾತ್ರೆಗೆ ಹೋಗಿ ಮಾನಸ ಸರೋವರಕ್ಕೆ ಹೋಗ್ತೀವಿ ಅಂತ ಬೇರೆ ಎಲ್ಲೋ ಹೋದವರ ಮಾತನ್ನು ಕೇಳಬೇಕಾ ಅಂತ. ಇದು ಯಾತ್ರೆ ಕೇವಲ ನಿಮಿತ್ತ ಮಾತ್ರ ಅಂತ ತಿಳ್ಕೊಳ್ಳಿ. ಸತ್ಯ ಶೋಧನೆಗೆ ಹೊರಟವರು ಹೀಗೆ ಹಲವಾರು ದಿಕ್ಕುಗಳಲ್ಲಿ ಸ್ಕ್ಯಾಟರ್ಡ್ ಚದರಿ ಹೋದರು. ಕನೆಗೆ ಕಂಡು ಬಂದಂಥ ಸತ್ಯವನ್ನು ಇದೇ ಸತ್ಯ ಅಂತ ಹೇಳಿದ್ರು. ಕೆಲವರು ನಿಜವಾದ ಸತ್ಯವನ್ನು ಕಂಡುಕೊಂಡರು, ಇನ್ನು ಕೆಲವರೆಲ್ಲರೂ ತನ್ನ ಪ್ರತಿಷ್ಠೆಯನ್ನು ಉಳಿಸ್ಕೊಳ್ಳೋಕ್ಕೆ ಇದೇ ಸತ್ಯ ಅಂದರು. ಹಾಗಾದರೆ ಸತ್ಯ ಏನಾಗಬೇಕು, ಧರ್ಮ ಏನಾಗಬೇಕು ಅಂತಕ್ಕಂಥ ಒಂದು ಜಿಜ್ಞಾಸೆಯ ಮನಸ್ಸು ಆಚಾರ್ಯರಲ್ಲಿ ಮೂಡುತ್ತೆ. ವಿಧಿ ಇಲ್ಲ, ಪಂಡಿತರನ್ನು ಕೇಳ್ತಾರೆ. ಇಡೀ ದಕ್ಷಿಣ ಭಾರತದಲ್ಲೇ ನವೀನ ನ್ಯಾಯದಲ್ಲಿ ಬೆರಳೆಣಿಕೆ ಎಷ್ಟಿದ್ದಂತಹ ಪಂಡಿತರಲ್ಲಿ ಒಬ್ಬರಾದಂಥವರು ಆಚಾರ್ಯರ ತೀರ್ಥರೂಪರವರು. ಅವರನ್ನು ಕೇಳ್ತಾರೆ. ತೀರ್ಥರೂಪರವರು ಹೇಳ್ಬೋದಾಗಿರುತ್ತೆ ನಾವು ಉತ್ತರ. ಆ ಆಚಾರ್ಯ ಬಾಲಕನಾಗಿದ್ದಾಗ ಅವರಲ್ಲಿರ್ತಕ್ಕಂಥ ಪ್ರಶ್ನಾರ್ಥಕವನ್ನು ಮಾಡ್ತಕ್ಕಂಥ ತುಡಿತವನ್ನು, ಸತ್ಯವನ್ನು ಕಂಡು ಹಿಡುತ್ತೀನಿ ಅಂತಕ್ಕಂಥ ಕಣ್ಣಿನಲ್ಲಿದ್ದ ಜ್ಞಾನದ ಬೆಳಕನ್ನು ಗುರುತಿಸಿದಂಥ ಆಚಾರ್ಯರ ತೀರ್ಥರೂಪರವರು ಒಂದು ಮಾರ್ಮಿಕವಾದ ಉತ್ತರವನ್ನು ಕೊಡ್ತಾರೆ. ಏನು ಆ ಮಾರ್ಮಿಕವಾದ ಉತ್ತರ ಅಂದರೆ, ಪ್ರಶ್ನೆ ಎಲ್ಲಿ ಉದ್ಭವಿಸಿತೋ ಅಲ್ಲೇ ಉತ್ತರ ಇದೆ, ನೀನು ಅದನ್ನು ಸ್ಟಡಿ ಮಾಡು, ಅಲ್ಲೇ ಅದನ್ನು ಅಧ್ಯಯನ ಮಾಡು, ಆಗ ನಿನಗೆ ಸತ್ಯ ಗೋಚರವಾಗುತ್ತದೆ ಅಂತ. ಇದನ್ನು ಬಹಳ ಸಂದರ್ಭಗಳಲ್ಲಿ ಮಾಡರ್ನ್ ಕಾನೂನಲ್ಲಿ ಹೇಳ್ಕೊಳ್ತಕ್ಕಂಥದ್ದು ಒಂದು ಭಾಗ. ಸ್ನೇಹಿತರೆ, ತಮಗೆ ಗೊತ್ತಿರಲಿ, ಅದನ್ನು ಅಧ್ಯಯನ ಮಾಡಿ ಇದನ್ನು ಸ್ವಲ್ಪ ಅಧ್ಯಯನ ಮಾಡಿಕೊಂಡಿರೋದ್ರಿಂದ ಆ ಬಗ್ಗೆ ನನಗೆ ಮಾತಾಡೋಕ್ಕೆ ಅರ್ಹತೆ ಇದೆ ಅಂತ ಭಾವಿಸ್ತಾ, ನಮ್ಮಲ್ಲಿ ಮೀಮಾಂಸಾ ಅಂತಕ್ಕಂಥದ್ದೊಂದು ಶಾಸ್ತ್ರ ಇದೆ, ಗ್ರಂಥ ಇದೆ. ಎಂಥ ನಮ್ಮ ದುಸ್ಥಿತಿ ಇವತ್ತು ಅಂದರೆ, ಸಂಸ್ಕೃತದಲ್ಲಿರ್ತಕ್ಕಂಥ ಮೀಮಾಂಸಾ ಅನ್ನೋ ಗ್ರಂಥವನ್ನು ಸಂಸ್ಕೃತದ ಪದಗಳಲ್ಲಿ ಅರ್ಥ ಮಾಡಿಕೊಳ್ಳಲು ಹೋಗೋಕ್ಕಾಗದೆ ನಾವು ಬ್ರಿಟಿಷ್ನವನು ಬರೆದಿರ್ತಕ್ಕಂಥ ಇಂಗ್ಲೀಷ್ ಟ್ರಾನ್ಸ್ಲೇಷನಿಂದ ಅದನ್ನು ತಿಳ್ಕೊಳ್ಳುವಂಥ ಕರ್ಮ ಬಂದು ತಲುಪಿಬಿಟ್ಟಿದೆ ಈ ದೇಶಕ್ಕೆ. ನನ್ನ ಹತ್ರ ಇಂಗ್ಲೀಷ್ ಟ್ರಾನ್ಸ್ಲೇಷನು ಇದೆ. ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಆದಮೇಲೆ ಭಾಳ ಕಷ್ಟಪಟ್ಟು ಮೀಮಾಂಸದ ಮೂಲವನ್ನು ತೆಗೆಸಿ ಅದನ್ನು ಅಧ್ಯಯನ ಮಾಡ್ತಾ ಇದ್ದೇನೆ. ಮೀಮಾಂಸದ ಭಾಗವನ್ನು ಯಾರಾದರೂ ಓದಿದರೆ ಅವ್ರಿಗನ್ಸುತ್ತೆ ಮ್ಯಾಕ್ಸ್ವೆಲ್ ಭಾಳ ಪ್ರಿಮಿಟಿವ್ ಅನ್ನಿಸ್ತಾನೆ. ಅಂದರೆ ಮೀಮಾಂಸವನ್ನು ಬರೆದಂಥ ಪುಣ್ಯಾತ್ಮ ಯಾರು ಅಂತ ನಮಗೆ ವಿಶೇಷವಾಗಿ ಸಿಗೋದಿಲ್ಲ. ಯಾಕೆಂದರೆ ನಾವು ಭಾರತೀಯರು ಧರ್ಮವನ್ನು ಜಗತ್ತಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಇತ್ತೀಚಿನ ದಿನಮಾನದವರೆಗೂ ಕೂಡ ದಾಸಪಂಥರು ಇರ್ಬೋದು, ಯತಿಗಳಿರ್ಬೋದು, ಕೊನೆಗಾಲಕ್ಕೆ ನಮ್ಮ ಶರಣರಿರ್ಬೋದು, ಯಾರೊಬ್ಬರೂ ಕೂಡ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಕ್ಲೈಮ್ ಮಾಡಲಿಲ್ಲ. ಸಮಾಜದ ಉದ್ಧಾರಕ್ಕಾಗಿ ಅಂತ ನಾವು ಮಾಡಿದಂಥವ್ರು ಕೇವಲ ಒಂದು ಅಂಕಿತವನ್ನು ಇಟ್ಕೊಂಡವರು. ತಾವೆಲ್ಲ ನೋಡಿದಿರಿ ಏನಾಗಿತ್ತು ಅಂತ. ಬಸವಣ್ಣವರ ಕೂಡಲ ಸಂಗಮನ ವಚನಗಳನ್ನು ಬಸವಣ್ಣವ್ರು ಮಾಡಿದ್ದನ್ನು 4-6 ಪದಗಳನ್ನು ಈಚೆ ಆಚೆ ಹಾಕಿ ಅವರ ಧರ್ಮದಲ್ಲೇ ಬಂದಂತಹ ಇನ್ನೊಬ್ಬರು ಅದಕ್ಕೆ ಅಪಭ್ರಂಶ ಮಾಡಿ ತಮ್ಮದೇ ಒಂದು ಅಂಕಿತವನ್ನು ಇಟ್ಕೊಂಡಾದಾಗ ಎಷ್ಟು ಸಮಾಜದಲ್ಲಿ ಕೂಗೆತ್ತಿತು ಅಂತ ನಿಮಗೆಲ್ಲ ಗೊತ್ತಿದೆ. ಅದನ್ನು ಆ ಕಡೆಗೆ ಬಿಡ್ತಾ ಹೋಯಿತು ಅಂತಂದರೆ, ಮೀಮಾಂಸವನ್ನು ಓದಿದಾಗ ಮನುಕುಲದ ಉದ್ಧಾರಕ್ಕಾಗಿ ಬರ್ತಕ್ಕಂಥ ಅನುಮಾನಗಳನ್ನು ಆಚೆ ಈಚೆಯಲ್ಲಿ ಹೋಗುವಾಗ ಅತ್ತ ಇತ್ತ ಹೊರಳುವ ಮನಸ್ಸಿಗೆ ನೆಟ್ಟ ನೇರ ದಾರಿಯಲ್ಲಿ ಯಾವ ರೀತಿಯಾಗಿ ಧರ್ಮವನ್ನು, ಯಾವ ರೀತಿಯಾಗಿ ಧರ್ಮದ ಸಂದೇಶವನ್ನು, ಯಾವ ರೀತಿಯಾಗಿ ಬಂದಿರತಕ್ಕಂಥ ವೇದ ವಾಕ್ಯಗಳನ್ನು ಅರ್ಥೈಸಿಕೊಳ್ಳಬೇಕು ಅನ್ನೋ ವಿಚಾರವನ್ನು ತಿಳಿಸ್ಕೊಡುವಂಥ ಸಂದರ್ಭದಲ್ಲಿ ಮೀಮಾಂಸಾ ಕೈಪಿಡಿಯಾಗತ್ತೆ. ಯಾವಾಗ ನಮಗೆ ಅನುಮಾನಗಳು ಬರ್ತಾ ಹೋಗುತ್ತೆ ಆಗ ನಾವು ಆ ಅನುಮಾನವನ್ನು ಪರಿಹರಿಸ್ಕೊಳ್ಳಿಕ್ಕೆ ಏನಾಗಬೇಕಾಗುತ್ತೆ ಅಂತಂದರೆ, ಆ ಅನುಮಾನ ಪರಿಹರಿಸಬಲ್ಲಂತಹ ವ್ಯಕ್ತಿಗಳ ಬಳಿ ಹೋಗಬೇಕಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮುಂದೆ ಗುರಿ ಇರಬೇಕು, ಹಿಂದೆ ಗುರುವಿರಬೇಕು ಅಂತಕ್ಕಂಥ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ವಾಕ್ಯವನ್ನು ನಾವು ಹೇಳ್ತಾ ಹೋಗ್ತೀವಿ. ಕೆಲವು ಸಂದರ್ಭಗಳಲ್ಲಿ ಆ ಗುರುನೇ ತಪ್ಪಾಗಿ ತಿಳ್ಕೊಂಬಿಟ್ಟಿದ್ರೆ, ಒಂದು ಸಣ್ಣ ಉದಾಹರಣೆ ಎಲ್ಲ ನೆನಪಿಸ್ಕೊಳ್ಳಿ.
ಎಲ್ಲ ನೆನಪಿಸ್ಕೊಳ್ಳಿ. ಇದನ್ನು ಹಸಿರು ಅಂತ ನಿಮಗೆ ಮೊಟ್ಟ ಮೊದಲನೆಗೆ ತಿಳಿಸ್ಕೊಟ್ಟವ್ರು ಯಾರು? ಇದನ್ನು ಹಸಿರು ಅಂತ ಮೊಟ್ಟ ಮೊದಲಿಗೆ ತಿಳಿಸ್ಕೊಟ್ಟವ್ರು ಯಾರು? ಇದನ್ನು ಕೆಂಪು ಅಂತ ಮೊಟ್ಟ ಮೊದಲಿಗೆ ತಿಳಿಸ್ಕೊಟ್ಟವ್ರು ಯಾರು? ಸ್ವಲ್ಪ ಯೋಚನೆ ಮಾಡಿ. ಸಣ್ಣ ಬಾಲ್ಯಕ್ಕೆ ಹೋಗಿ, ನರ್ಸರಿ, ಈಗಿನ ಕಾಲದ UKG LKG ಥರ, ಅದು ಇಲ್ಲದೆ ಇದ್ದಾಗ ಮೊದಲನೇ ತರಗತಿ, ತಾಯಿ, ಬಣ್ಣಗಳು ಅಂತ ತಿಳಿಸ್ಕೊಡುವಂಥ ಸಂದರ್ಭ, ಶಾಲೆಯಲ್ಲಿ ಒಂದು ಸಣ್ಣ ಪ್ರಯೋಗ, ಒಂದು ಚಾರ್ಟ್ ಹಾಕಿದ್ದಾರೆ, ಇದು ಹಸಿರು, ಇದು ಕೆಂಪು ಅಂತೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಮೊಟ್ಟ ಮೊದಲನೇಗೆ ಆ ಟೀಚರು ನಮಗೆ ಬಣ್ಣವನ್ನು ಪರಿಚಯ ಮಾಡಿಸಿದ್ದಾರೆ. ಇದು ಹಸಿರು, ಇದು ಕೆಂಪು, ಇದು ಹಸಿರು, ಇದು ಕೆಂಪು ಅಂತ 10 ಸತಿ ಹುಡುಗರಿಗೆ ಹೇಳಿ, ಮಾರನೇ ದಿವಸ ಒಂದೊಂದು ಡಬ್ಬ ಅವರ ಮುಂದೆ ಇಟ್ಟು, ಇದರಲ್ಲಿ ಕೆಂಪು ವಸ್ತುಗಳನ್ನು ಹೊರಗೆ ತೆಗೆದಿಡಿ, ಹಸಿರು ವಸ್ತುಗಳನ್ನು ಹೊರಗೆ ತೆಗೆದಿಡಿ ಅಂತೆಲ್ಲ ಇಟ್ಟರು. ಆ ಹುಡುಗರು ಹಿಂದೆ ದಿನ ಪಾಠ ಮಾಡಿದ್ದಂಥ ಟೀಚರ್ನ ಹಸಿರು ಅಂತ ಏನದನ್ನು ಕಣ್ಣಿಗೆ ಮೊದಲು ಹೋಗಿ ಬ್ರೈನ್ಗೆ ಹಾಕ್ತು, ಅದನ್ನು ಕಣ್ಣಿನಿಂದ ಕಂಡಿದ್ದನ್ನು ಇದು ಹಸಿರು ಅಂತ ಇಲ್ಲಿ ಫಸ್ಟ್ ಟೈಮು ಕಂಪ್ಯೂಟರ್ ಒಳಗಡೆಗೆ ಫೀಡ್ ಮಾಡ್ತು. ಹಸಿರು ಅಂತ ಕಣ್ಣಿಂದ ನೋಡಿದ್ದನ್ನು ಬ್ರೈನ್ಗೆ ಹಸಿರು ಅಂತ ಫೀಡ್ ಮಾಡ್ತು. ಕೆಂಪನ್ನು ನೋಡಿದ್ದನ್ನು ಕಣ್ಣಿಂದನ ಕೆಂಪು ಅಂತ ಫೀಡ್ ಮಾಡ್ತು. ಮುಂದೆ ಇದು ಹಸಿರು ಕೆಂಪು ಅಂತಾಯಿತು. ನಂತರ ಯಾರೋ ಒಬ್ಬ ಟೀಚರ್ ಇದ್ದ ಅಂತ ಇಟ್ಕೊಳ್ಳೋಣ, ಇದನ್ನು ಕೆಂಪು ಇದನ್ನು ಹಸಿರು ಅಂತ ಹೇಳ್ಕೊಟ್ಬಿಟ್ಟಿದ್ದ ಅಂತ ಇಟ್ಕೊಳ್ಳೋಣ. ಅವನು ನಾಳೆ ಏನಾದರೂ ರೈಲ್ವೆ ಸ್ಟೇಷನಲ್ಲಿ ಸ್ಟೇಷನ್ ಮಾಸ್ಟ್ರೋ ಅಥವಾ ಗಾರ್ಡೋ ಅಥವಾ ಆಗ್ಬಿಟ್ರೆ ಏನೇನು ಅನಾಹುತ ಸಂಭವಿಸುತ್ತೆ ಅಂತ ನೋಡ್ಕೊಳ್ಳಿ. ಗೋವಿಂದ, ಕರೆಕ್ಟ್. ಅಂತಹ ಒಂದು ಸಾಧನೆಯನ್ನ ಹಲವು ಶಾಸ್ತ್ರಕಾರರು ತಮ್ಮ ಪ್ರೌಢಿಮೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ಇದನ್ನ ಕೆಂಪು ಅಂತ ಹೇಳ್ಕೊಟ್ಬಿಟ್ರು. ಈಗ ಆಗಿದ್ದಂತಹ ಅಪಭ್ರಂಶಗಳನ್ನು ಜನರು ಪರಮಸತ್ಯ ಅಂದ್ಕೊಂಡ್ರು. ಸ್ನೇಹಿತರೆ ತಿಳ್ಕೊಳ್ಳಿ, ಬಹಳ ದೊಡ್ಡ ಮೆಸಾಕರ್ಗಳು, ಬಹಳ ದೊಡ್ಡ ಒಂದು ಜೀನೋಸೈಡ್ಸ್ಗಳು ಇಡೀ ಪ್ರಪಂಚದಾದ್ಯಂತ ಯಾವುದಕ್ಕೆ ನಡೆದಿದೆ ಅಂತಂದರೆ, ದೇಶಕ್ಕಾಗಿ ಅಲ್ಲ, ಹೆಣ್ಣಿಗಾಗಿ ಅಲ್ಲ, ಧರ್ಮಕ್ಕಾಗಿ ನಡೆದು ಹೋಗಿದೆ. ಬಹಳ ಬೇಜಾರಿನ ಸಂಗತಿ. ಯಾವ ಧರ್ಮದಲ್ಲಿ ಕೂಡ ಇನ್ನೊಬ್ಬರನ್ನ ಸಾಯಿಸಿ ನಿನ್ನ ಧರ್ಮವನ್ನು ಮುಂದುವರಿಸು ಅಂತ ಹೇಳಿಲ್ಲ, ನನ್ನ ತಿಳುವಳಿಕೆ ಮಟ್ಟಿಗೆ. ಕೆಲವು ಎಕ್ಸೆಪ್ಷನ್ಸ್ಗಳು ಇರಬಹುದು. ಇಟ್ ಈಸ್ ದೇರ್ ಟು ಪ್ರೂವ್ ದಿ ರೂಲ್. ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಮೆಂಟ್. ಹಾಗಿದ್ದಂಥ ಸಂದರ್ಭಗಳಲ್ಲಿ ಏನಾಯಿತು, ಧರ್ಮ ಸತ್ಯವನ್ನು ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ತಂದೆ ಹೇಳಿದ ಮಾತನ್ನು ಆಚಾರ್ಯರು ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ಅಬ್ಜೆಕ್ಟಿವ್ ಟೆಸ್ಟಲ್ಲಿ ಇರಬೇಕದು ಅಂತ. ಇದನ್ನು ಹಸಿರು ಅಂತ ಪ್ರತಿಪಾದಿಸಬೇಕಾದ್ರೆ ಹಸಿರು ಅಂತ ಪ್ರತಿಪಾದಿಸೋ ಮಾರ್ಗ ಹೇಗೆ ಅಂತ ಕಂಡುಹಿಡಿದ್ರು. ನಾಲಿಗೆಗೆ ಒಂದು ಬಿಳಿ ಪುಡಿಯನ್ನು ಸವರಿಕೊಂಡರೆ ತಕ್ಷಣ ನೀನು ನೀರಿಗಾಗಿ ಹುಡುಕಾಡಿದರೆ ಅದು ಉಪ್ಪು ಅನ್ನೋದು ಗೊತ್ತಾಯಿತು. ನಾಲಿಗೆಗೆ ಒಂಚೂರು ಹುಳಿ ಪದಾರ್ಥವಾಗಿರ್ತಕ್ಕಂಥ ಉಪ್ಪಿನಕಾಯಿನ ಒಂದು ತೊಟ್ಟನ್ನು ನೀವು ನಾಲಿಗೆಗೆ ಇಟ್ಕೊಂಡು ರುಚಿ ಮಾಡಿದ್ರೆ ಏನು ಹೇಳ್ತೀವಿ ಹೇಳಿ? ಎಲ್ಲ ಲೊಟ್ಟೆ ಹೊಡಿತೆ ಅಂತೀವಿ. ಉಪ್ಪಿನಕಾಯಿಯೇ ಪೂರ್ತಿ ಊಟಕ್ಕೆ ಹಾಕ್ಬಿಟ್ರೆ ಎಲೆ ತುದಿಗಿರ್ಬೇಕಲ್ವ ಉಪ್ಪಿನಕಾಯಿ? ರುಚಿ ಹೆಚ್ಚಿಸಲಿಕ್ಕೆ ಇರಬೇಕಲ್ವ ಉಪ್ಪಿನಕಾಯಿ? ಹೀಗೆ ಹಲವು ವಿಚಾರಗಳನ್ನು ಗೋಚರಿಸಿಕೊಂಡರು ಅಂತ ಆಚಾರ್ಯರು ತಿಳಿಸ್ತಾರೆ. ಹಾಗೆ ಗೋಚರಿಸಿಕೊಳ್ಳುವಾಗ ಬಾಹ್ಯದಲ್ಲಿ ಇರತಕ್ಕಂಥ ವಿಚಾರಗಳನ್ನು ಪಕ್ಕಕ್ಕೆ ಇಡ್ತಾ ಹೋಗಬೇಕು ಅಂತ ಅನ್ನೋದನ್ನು ಪ್ರತಿಪಾದನೆ ಮಾಡ್ತಾರೆ. ವಿಷಯದ ಬಗ್ಗೆ ನೇರವಾಗಿ ಸಂಪರ್ಕದಲ್ಲಿದ್ದುಕೊಂಡು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಚಿಂತನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಚಾರ್ಯರಿಗೆ ಹೊಳೆದಂಥ ವಿಚಾರವೇನು ಬಂತು ಅಂತಂದರೆ, ದೇಹವನ್ನು ಷಟ್ಚಕ್ರಗಳು ಆವರಿಸಿಕೊಂಡಿರ್ತಕ್ಕಂಥದ್ರಿಂದ ತಲೆಯ ಮೇಲ್ಭಾಗದಲ್ಲಿ ಸುಮಾರು 12 ಅಂಗುಳದ ಮೇಲೆ ಸಹಸ್ರಾರ ಅಂತಕ್ಕಂಥ ಒಂದು ಚಕ್ರವಿರುತ್ತದೆ. ಅದು ಮೇಲಿನಿಂದ ಸಾಕಷ್ಟು ಸಿಗ್ನಲ್ಸ್ಗಳನ್ನ ಕಳಿಸ್ತಿರುತ್ತೆ. ಆ ಸಿಗ್ನಲ್ಸ್ಗಳನ್ನ ಟ್ಯೂನ್ ಮಾಡಿಕೊಂಡ್ರೆ ನಿಮಗೆ ಅದನ್ನು ರಿಸೀವ್ ಮಾಡಬಹುದು ಅಂತಕ್ಕಂಥ ವಿಚಾರವನ್ನು, ಪರಮ ಸತ್ಯವನ್ನು ಆಚಾರ್ಯರು ಗೋಚರಿಸ್ಕೋತಾರೆ. ಆಗ ಕೆಲವು ವಿಚಾರಗಳು ಅವರಿಗೆ ಹೊಳಿತಾ ಹೋಗುತ್ತೆ. ಇದನ್ನು ಋಷಿ ಮುನಿಗಳು ಮಾಡಿದ್ದರು. ಸುಲಭ.
ನಮ್ಮ ದೇಶದ ಸೈನಿಕರ ಮೇಲೆ ನೀವು ಅಟ್ಯಾಕ್ ಮಾಡಿದ್ರಿ, ನಮ್ಮ ದೇಶವನ್ನು ಸಾರ್ವಭೌಮತೆಗೆ ತೊಂದರೆಯನ್ನು ಕೊಟ್ರಿ, ಅಂಥವ್ರ ಜೊತೆ ಏನು ಕ್ರೀಡಾ ಸೌಹಾರ್ದವನ್ನು ಮೆರೆಯುವುದು ಅಂತ ಒಂದು ಅಭಿಯಾನ ಆಗಿ ಹಲವು ಜನರು ಮೊನ್ನೆ ನಡೆದಂತಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶ ಮತ್ತು ಶತ್ರು ದೇಶದ ಕ್ರಿಕೆಟ್ ಮ್ಯಾಚನ್ನು ನೋಡಲಿಲ್ಲ. ನಾನು ನೋಡಲಿಲ್ಲ. ಆಟ ನಿಂತು ಹೋಯ್ತೆ. ಮಾರನೇ ದಿನ ಪೇಪರ್ನಲ್ಲಿ ಬಂತು. ನಾವು ನೋಡದಿದ್ದ ಮಾತ್ರಕ್ಕೆ ಆಟ ನಡೆದಿಲ್ವಾ? ನಡೆದಿದೆ. ನೋಡಿದವರು ಎಷ್ಟೋ ಜನ ಇದ್ದಾರೆ. ನೋಡದೆ ಹೋದವ್ರಿಗೋಸ್ಕರ ಆಟ ನಿಂತೋಯ್ತು ಅಂದರೆ ಇಲ್ಲ. ಆ ಸಿಗ್ನಲ್ಸು, ಎಲ್ಲೋ ನಡೆದಂಥ ಆಟದ ಸಿಗ್ನಲ್ಸು ನಮ್ಮ ಚಾನಲ್ಗಳಲ್ಲೂ ಬಂದಿತ್ತು. ನೀವು ನಿಮ್ಮ ಟಿ ವಿಯನ್ನು ಆನ್ ಮಾಡಿ ಆ ಚಾನಲ್ನ ಫಸ್ಟ್ ಆನ್ ಮಾಡಿಕೊಂಡ್ರೆ ಆ ಮ್ಯಾಚಿನಲ್ಲಿ ಬರ್ತಕ್ಕಂಥ ಸಿಗ್ನಲ್ಸು ನಿಮಗೆ ಬಂದು ನಿಮ್ಮ ಕಣ್ಣಿಗೆ ತಲುಪಿ ಆಟವನ್ನು ನೀವು ಆನಂದಿಸ್ಬೋದು. ಸುಲಭವಾದ ಒಂದು ಉದಾಹರಣೆ. ಒಬ್ಬ ಮನೆಯಲ್ಲಿ ಕೂತು ಛೇ ಅಂದ್ಕೊಂಡ, ಪೇಪರ್ ಓದ್ತಾ. ಹೆಂಡತಿ ಬಂದು ಕೇಳಿದ್ಲು, ಏನ್ರಿ ಯಾಕಷ್ಟು ಬೇಜಾರಾಗಿದ್ದೀರಿ ಅಂತ. ಹೇ, ಪಕ್ಕದ ಮನೆಯವನಿಗೆ ಇವತ್ತು ಲಾಟ್ರಿ ಹೊಡೆದಿದೆ, ನನಗೆ ಹೊಡಿಲಿಲ್ಲ. ಜ್ಯೋತಿಷಿಗಳು ಹೇಳಿದಂಥ ಎಲ್ಲ ಪೂಜೆ ಮಾಡಿದೆ, ಲಕ್ಕಿ ನಂಬರ್ ನೋಡಿದೆ, ಎಲ್ಲ ತೆಗೆದೆ, ಎಷ್ಟು ದೇವರಿಗೆ ಪೂಜೆ ಮಾಡಿದೆ, ಗಂಧದ ಕಡ್ಡಿ ಬೆಳಗ್ದೆ, ಹಣ್ಣು ನೈವೇದ್ಯಗಳನ್ನು ಕೊಟ್ಟೆ, ಹೇಳಿದ್ದೆಲ್ಲ ಮಾಡಿದೆ, ನನಗೆ ಲಾಟ್ರಿ ಹೊಡಿತಿಲ್ಲ. ಪಕ್ಕದ ಮನೆಯವನಿಗೆ ಲಾಟ್ರಿ ಹೊಡಿತಾ ಇದೆ. ಈ ದೇವರಿರೋದೇ ಸುಳ್ಳು, ಪೂಜೆನೇ ಸುಳ್ಳು, ಜ್ಯೋತಿಷಿನೇ ಸುಳ್ಳು, ಎಲ್ಲ ಸುಳ್ಳು. ಏನೂ ಪೂಜೆ ಮಾಡದವನಿಗೆ ಲಾಟ್ರಿ ಹಣ ಬರ್ತಾ ಇದೆ, ಎಲ್ಲ ಮಾಡಿದ ನನಗೆ ಬರ್ತಿಲ್ಲ ಅಂತ. ಹೆಂಡತಿ ಆಗ ಒಂದು ಪ್ರಶ್ನೆ ಕೇಳ್ತಾಳೆ, ಕರೆಕ್ಟು, ನೀವು ಯಾವತ್ತು ಲಾಟ್ರಿ ಟಿಕೆಟ್ ತೊಗೊಂಡಿದ್ದೀರಿ ಅಂತ. ಲಾಟ್ರಿ ಟಿಕೆಟೇ ತೊಗೊಳ್ಳೋದಲ್ಲೇ ಲಾಟ್ರಿ ಹೊಡಿಬೇಕು ಅಂತಂದರೆ ಲಾಟ್ರಿನೇ ಹೊಡಿತಾ ಕೂತ್ಕೊಳ್ಳೋದವನು. ಹಾಗಾಗಿದೆ ನಮ್ಮ ಚಿಂತನೆಗಳು. ಸತ್ಯದೆಡೆಗೆ ನಾವು ಚಿಂತಿಸ್ತಾ ಇಲ್ಲ, ಧರ್ಮದ ಎಡೆಗೆ ಚಿಂತಿಸ್ತಾ ಇಲ್ಲ. ಚಿಂತಿಸದೇ ಇದ್ದಾಗ ಇಗ್ನೋರೆನ್ಸ್ ಈಸ್ ನೋ ಬ್ಲಿಸ್ ಅಂತ ನಮ್ಮ ಕಾನೂನಲ್ಲಿ ಹೇಳಿದ್ರೆ, ಹಲವಾರು ನಿಜ ಜೀವನದಲ್ಲಿ ಇಗ್ನೋರೆನ್ಸ್ ಈಸ್ ದಿ ಬ್ಲೆಸ್. ಯಾಕೆ ಬ್ಲಿಸ್ ಅಂತಂದರೆ, ಹೆಂಗೋಪ ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು. ಸುಲಭ ಅಲ್ವಾ? ಹೆಂಗೋ ಒಂದು ಹುಟ್ಟಿದ್ದೀವಿ, ಒಂದಷ್ಟು ದಿನ ಇರ್ತೀವಿ, ಊಟಕ್ಕೇನೋ ವ್ಯವಸ್ಥೆ ಆಗುತ್ತೆ, ತಿಂಡಿಗೇನೋ ವ್ಯವಸ್ಥೆ ಆಗುತ್ತೆ, ಉಟ್ಕೊಳ್ಳೋಕ್ಕೇನೋ ವ್ಯವಸ್ಥೆ ಆಗುತ್ತೆ. ಹುಟ್ಟಿದವರೆಲ್ಲ ಸಾಯದೆ ಹೋದರೆ ಹೆಂಗೆ ಹೇಳ್ರಣ್ಣ, ಮುಂದೆ ಹುಟ್ಟೋ ಮಂದಿಗೆ ಜಾಗ ಬೇಡ ಹೇಳ್ರಣ್ಣ ಅಂತ ಹೋಗ್ಬಿಡ್ತೀವಿ. ಹಲವಾರು ಜನರ ಸ್ಥಿತಿ ಈ ಥರ ಆಗಿದೆ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ದ. ಯಾಕೆ? ಎಂತಹ ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಅಂತ ಕನಕದಾಸರು ಎಚ್ಚರಿಸ್ತಾರೆ. ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡೋ ಶ್ರೀಶಕೇಶವ ಅಂತ ಹೇಳಿ, ಹಿಂದನೇಕ ಯೋನಿಗಳಲ್ಲಿ ಬಂದು ನೊಂದನಯ್ಯ, ಇಂದು ಭವದ ಬಂಧ ಬಿಡಿಸೋ ತಂದೆ ಗೋವಿಂದ ಅಂತ ಕರ್ಕೋತಾರೆ ಕೇಶವನಾಮದಲ್ಲಿ ಕನಕದಾಸರು. ಹಾಗೆ ಹೇಳ್ತಕ್ಕಂಥ ಸಂದರ್ಭ ಬಂದಾಗ, ಈ ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ ದಾಸರು ಎಚ್ಚರಿಸ್ತಾರೆ. ಇವಾಗೆಲ್ಲ ನಮಗೆ ಎಚ್ಚರಿಕೆ ಗಂಟೆಗಳಾಗಬೇಕಾಗುತ್ತೆ. ಯಾಕೆ ಭಗವಂತ ನನಗಿದನ್ನು ಅವಕಾಶವನ್ನು ಕೊಟ್ಟಿದ್ದಾನೆ? ಪ್ರಾಣಿ ಪ್ರಪಂಚಕ್ಕೂ ಆಹಾರ ವಿದ್ಯಾ ಭಯಮೈತು ನಂಚ ಅಂತ ಇವೆಲ್ಲ ಬೇರೆ ಪ್ರಾಣಿಗಳಿಗೂ ಇದ್ದೆ. ಮನುಷ್ಯನಿಗೆ ವಿಶೇಷವಾಗಿ ಏನಿದೆ ಅಂದರೆ ನಗೋದನ್ನು ಕಳಿಸ್ಕೊಟ್ಟಿದ್ದಾನೆ ಭಗವಂತ, ಚಿಂತನೆ ಮಾಡೋದಕ್ಕೆ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಬೇರೆ ಪ್ರಾಣಿ ಪ್ರಪಂಚಕ್ಕಿಂತ ಹೊರತಾಗಿದೆ, ಜೀವನವನ್ನು ಸಾರ್ಥಕ್ಯ ಮಾಡ್ಕೋಬೇಕು ಅಂತಕ್ಕಂಥ ಒಂದು ವಿಶೇಷವಾದ ಜ್ಞಾನವನ್ನು ಕೊಟ್ಟಿದ್ದಾನೆ. ಅಲ್ಲಿ 5 ಕೋಶಗಳನ್ನು ಹೇಳ್ತೀವಿ: ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ, ಕೊನೆಗೆ ಸಿಗ್ತಕ್ಕಂಥದ್ದು ಆನಂದಮಯ ಕೋಶ, ಸತ್ ಚಿತ್ ಆನಂದ ಅಂತ ಆಗಬೇಕಾಗತ್ತೆ. ಈ ವಿಚಾರಗಳನ್ನು ಯಾರನ್ನು ಕೇಳಿದ್ರೂ ಕೂಡ ಬೇರೆ ಬೇರೆ ವರ್ಷನ್ಗಳನ್ನು ಹೇಳಿದಂತಹ ಸಂದರ್ಭದಲ್ಲಿ ಆಚಾರ್ಯರು ಆ ಸತ್ಯವನ್ನು ನಾನು ಅನುಭವ ಪ್ರಮಾಣದ ಮೇಲೆ ಕಲ್ತ್ಕೊತಾ ಹೋಗ್ತೀನಿ ಅಂತ ಹೇಳಿ ತಾವೇ ಸ್ವತಃ ಸ್ಟಡಿಯನ್ನು ಮಾಡ್ತಾ ಹೋಗ್ತಾರೆ. ಮಾಡಿದಂಥ ಸಂದರ್ಭದಲ್ಲಿ ವಿಶೇಷವಾದ
ಒಂದು ಜ್ಞಾನದ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಅದನ್ನು ಆಚಾರ್ಯರು ತಮ್ಮ ವಾಣಿಯಲ್ಲೇ ಹೇಳಿದ್ದಾರೆ, ನಾಹಂಕರ್ತ ಹರಿಕರ್ತ ಅಂತ. ಭಾಳ ಉತ್ತಮವಾಗಿರ್ತಕ್ಕಂಥ ಉದಾತ್ತವಾಗಿರ್ತಕ್ಕಂಥ ಒಂದು ಫಿಲಸಾಫಿಕಲ್ ಪ್ರಿನ್ಸಿಪಲ್ಲು. ನನ್ನಿಂದೇನಯ್ಯ, ಎಲ್ಲವೂ ನಿನ್ನದಯ್ಯ ಅಂಥೇಳಿ ಸಮರ್ಪಣೆ ಮಾಡ್ತಕ್ಕಂಥ ಒಂದು ಭಾಗ. ಎಲ್ಲವೂ ನಿನ್ನಿಂದಲೇ ಅಂತಂದರೆ ಆಗ್ತಕ್ಕಂಥ ಒಂದು ವಿಶೇಷವಾದ ಜ್ಞಾನದಲ್ಲಿ ಬರ್ತಕ್ಕಂಥ ಸಹಸ್ರಾರದಿಂದ ಬಂದಂತಹ ಪರಮ ಸತ್ಯವಾದ ವಿಚಾರಗಳನ್ನು ತಮ್ಮ ಬುದ್ಧಿಯೊಳಗೆ ಸಮೀಕರಿಸಿಕೊಂಡು ಅದರ ಮುಖಾಂತರ, ಅದರ ಮೂಲಕ ಆ ಒಂದು ವಾಕ್ಯಗಳನ್ನು ಚಿಂತನೆ ಮಾಡ್ತಾ ಹೋದಾಗ ಕಂಡಂಥ ಸತ್ಯಗಳನ್ನು ಹೇಳ್ಕೊತಾ ಹೋಗ್ತಾರೆ. ಆ ಸತ್ಯಗಳಿಗೆ ಉಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗ್ತಾ ಹೋಗುತ್ತೆ. ಅದನ್ನು ತಾವು ತಿಳ್ಕೊಂಡ್ರೆ ಸಾಲಲ್ಲ, ಅದು ಸ್ವಾಧ್ಯಾಯ ಆಯಿತು. ಸ್ವಾಧ್ಯಾಯ ಆದಮೇಲೆ ಅದನ್ನು ಮೊಟ್ಟ ಮೊದಲಿಗೆ ತಮ್ಮಲ್ಲಿ ಯಾರು ಅದನ್ನು ಒಪ್ಕೊಳ್ಳೋಕ್ಕೆ, ಅವರ ಚಿಂತನೆಗಳಿಗೆ ಬರೋಕ್ಕೆ ತಯಾರಾಗ್ತಾರೆ, ಅವ್ರ ಹತ್ರ ಅದನ್ನು ಪ್ರಯೋಗ ಮಾಡ್ತಾರೆ. ಪ್ರಯೋಗ ಮಾಡಿದಂಥ ಸಂದರ್ಭದಲ್ಲಿ ಆಬ್ಜೆಕ್ಟಿವ್ ಟೆಸ್ಟ್ ಪಾಸ್ ಆಗ್ತಾ ಹೋಗುತ್ತೆ. ಯಾರು ಒಪ್ಪುವುದಿಲ್ಲವೋ ಅವರಿಗೆ ಬಿಡಬಹುದು ಅನ್ನೋದಕ್ಕಂಥ ಸ್ವಾತಂತ್ರ್ಯವನ್ನು ಪುನಃ ನಮ್ಮ ಧರ್ಮ ಕೊಟ್ಟಿದೆ. ಪೂರ್ವ ಪಕ್ಷದಲ್ಲಿ ಬರ್ತಕ್ಕಂಥ ಅನುಮಾನಗಳನ್ನೆಲ್ಲ ಒಂದು ಕಡೆ ಹಾಕ್ತಾ ಹೋದರೆ ಅದಕ್ಕೆ ಸಂಶಯಗಳಿಗೆ ಸಮಜಾಯಿಷನ್ನು ಕೊಡ್ತಕ್ಕಂಥ ಒಂದು ಮಾರ್ಗ. ಅದನ್ನು ನಾವು ಆ ಚರ್ಚೆಯಲ್ಲಿ ಕಾಣ್ತಾ ಹೋಗ್ತೀವಿ. ನಿನ್ನ ಅನುಮಾನಗಳಿಂಥದ್ದು, ಅದಕ್ಕೆ ನಮ್ಮ ಸಮಜಾಯಿಷಿಗಳಿಂಥದ್ದು ಅಂತ ಕೊಡ್ತಾ ಹೋಗ್ತಕ್ಕಂಥದ್ದು. ಹೀಗೆ ಬಂದಂತಹ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡ ಮೇಲೆ ಇಷ್ಟೆಲ್ಲ ಆಗಿ ಸತ್ಯ ಗೋಚರ ಆದಮೇಲೂ ನಾನು ಭಗವಂತನನ್ನು ಒಪ್ಪಲ್ಲ ಅಂತಂದರೆ ತೊಂದರೆ ಇಲ್ಲ, ನೀನು ನಾಸ್ತಿಕನಾಗಿ ಬಾಳು, ನಿನ್ನನ್ನು ತೆಗೆದುಹಾಕುವಂಥ ಮನಸ್ಸು ನಮಗಿಲ್ಲ. ಸಮಾಜದ ನೀನು ಕೂಡ ಒಬ್ಬ ಇರತಕ್ಕಂಥ ವ್ಯಕ್ತಿ, ಭಗವಂತನ ದಯೆಗೆ ಇಷ್ಟೇ ನೀನು ಪಾತ್ರ, ಆದ್ದರಿಂದ ನೀನು ಒಪ್ಪಲೇಬೇಕು ಅಂತಕ್ಕಂಥ ಒಂದು ಭಾವನೆ, ಭಾಗ, ಹೇರಿಕೆ ಇಲ್ಲ ಅಂತ ಹೇಳಿದಂಥ ಧರ್ಮ ಹಿಂದೂ ಧರ್ಮವಾಯಿತು. ಹಾಗಾಗಿ ನಾಸ್ತಿಕರಿಗೆ ಜಾಗ ಉಂಟಾಯಿತು. ಹೀಗೆ ಸಮಾಜದ ಕೆಲವು ವಿಚಾರಗಳನ್ನು, ಮೌಢ್ಯಗಳನ್ನು, ಡಾಂಬಿಕತನಗಳನ್ನು ಪುರಂದರದಾಸರ ಮಾತಲ್ಲಿ ಹೇಳೋದಾದರೆ, ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಬಕುತಿ ಇಲ್ಲ ಅಂತ ಹೇಳ್ತಾರೆ. ಡಂಬಕದಿ ಹರಿಸ್ಮರಣೆ ಮಾಡಿ ಜನರ ಮುಂದೆ ಸಂಭ್ರಮದಿ ತಾನುಂಬ ಊಟ ಬಯಸಿ ಅಂಬುಜೋದ್ಭವ ಪಿತನ ಆಗಮಗಳರಿಯದೆ ತಂಬೂರಿ ಮೀಟಿದವ ಹರಿದಾಸನೆ ಅಂತ ಹೇಳಿ ವ್ಯಾಸರಾಯರು ಪುರಂದರದಾಸರನ್ನ ಕೊಂಡಾಡ್ತಾರೆ. ಎಂಥ ಉದಾತ್ತವಾಗಿರ್ತಕ್ಕಂಥ ಗುರು ಶಿಷ್ಯರ ಸಂಬಂಧ ನೋಡಿ. ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ವ್ಯಾಸರಾಯರು ತನ್ನ ಶಿಷ್ಯನನ್ನು ಹೊಗಳೋ ಕಾಲಕ್ಕೆ ಇದನ್ನು ಹೇಳ್ತಾರೆ. ಬೂಟಕತನದಲ್ಲಿ ಬಹಳ ಬಕುತಿ ಮಾಡಿ ಅಂತ ಪುರಂದರದಾಸರು ಈ ಮೌಢ್ಯವನ್ನು 500 ವರ್ಷಗಳ ಕೆಳಗೆ ಸಾರಿ ಹೇಳಿದರು. ಸೊ ಹೀಗೆ ಸತ್ಯ ಆ ಕಡೆ ಈ ಕಡೆ ಕಳೆದು ಹೋದಾಗ ಪರಮ ಸತ್ಯವನ್ನು ಕಳೆದುಕೊಂಡು ನಾವು ಒದ್ದಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವಾಧ್ಯಾಯದ ಮುಖಾಂತರ ಪರಮ ಸತ್ಯ ಏನಿರಬಹುದು ಅನ್ನೋದನ್ನು ಅರ್ಥೈಸಿಕೊಂಡಂತಹ ಆಚಾರ್ಯರು ಅಲ್ಲಿಗೆ ನಿಲ್ಲಿಸಲ್ಲ. ಅದರಲ್ಲಿ ಅವರ ಅಣ್ಣನ ಪಾತ್ರ ಬಹಳ ದೊಡ್ಡದಾಗುತ್ತೆ. ಆಚಾರ್ಯರು ಹೇಳ್ಕೊಂಡ್ರು ಹಾಗೆ. ಅಣ್ಣ ಪತ್ರಿಕೆಗಳಲ್ಲಿ ಈಗಾಗಲೇ ಲೇಖನಗಳನ್ನ ಬರೆದು ಮತ್ತೊಂದಾಗಿ ಎಲ್ಲ ಆಗ್ತಾ ಹೋಗ್ತಾರೆ. ಅವರು ಹುರಿದುಂಬಿಸ್ತಾರೆ. ಅವ್ರನ್ನ ಮನೆಗೆ ಮಾತಾಡೋಕ್ಕೆ ಬಾ ಅಂತ ಕರೆದ್ರೆ ಅಣ್ಣ ಹೇಳ್ತಾ ಹೋಗ್ತಾರೆ, ಇಲ್ಲ ಗೋವಿಂದನ್ ಕರ್ಕೊಂಡೋಗಿ ಅವನು ಚೆನ್ನಾಗಿ ಮಾತಾಡ್ತಾನೆ ಅಂತ. ಇಷ್ಟೊತ್ತರೆಗೂ ಸ್ವಾಧ್ಯಾಯದಲ್ಲಿ ತನ್ನ ಒಂದು ಪರಿಧಿ ಒಳಗಡೆ ಇದ್ದಂತಹ ಆಚಾರ್ಯರು ಹೊರ ಜಗತ್ತಿಗೆ ಒಂದು ಪರಿಚಯವಾಗ್ತಾರೆ. ಉದಯವಾಣಿಯಲ್ಲಿ ಒಂದು ರಿಪೋರ್ಟರ್ ಅಂತ ಸೇರ್ಕೊಳ್ತಾರೆ. ಅಲ್ಲಿ ಭಾಷೆಯ ಮೇಲೆ ಪ್ರೌಢಿಮೆಯನ್ನು ಗಳಿಸ್ಕೋತಾರೆ, ಅನುವಾದದ ಬಗ್ಗೆ ಪ್ರೌಢಿಮೆಯನ್ನು ಗಳಿಸ್ಕೋತಾರೆ. ಅನುವಾದದ ವಿಚಾರಕ್ಕೆ ಬಂದಾಗ ತಮ್ಮ ಸ್ನೇಹಿತರಾಗಿರ್ತಕ್ಕಂಥ ಅಕ್ಕನ ಗುರುಗಳಾಗಿರ್ತಕ್ಕಂಥ ಸತ್ಯಕಾಮರ ಉದಾಹರಣೆಯನ್ನು ತೆಗೆದುಕೋತಾರೆ. ಹೀಗೆ ಅದನ್ನು ಆ ಒಂದು ಪುಸ್ತಕವನ್ನು ಪರಿಷ್ಕರಿಸೋದು ಹೇಗೆ, ಭಾಷೆ ಪ್ರೌಢಿಮೆ ಹೇಗೆ, ಚಿಂತನೆಯನ್ನು ಇನ್ನೊಬ್ಬರಿಗೆ ತಿಳಿಸ್ಕೊಡೋ ಮಾರ್ಗ ಹೇಗೆ, ಮಾಧ್ಯಮ ಹೇಗಾಗುತ್ತೆ, ನಾನು ತಿಳಿದ ಸತ್ಯವನ್ನು ಬೇರೆಯವ್ರಿಗೆ ತಿಳಿಸ್ತಾ ಹೋಗೋದು ಹೇಗೆ ಅಂತೆಲ್ಲ ಹೇಳಿ ಆದಮೇಲೆ ಒಬ್ಬ ಮನುಷ್ಯ ಸಮಾಜದಲ್ಲಿ ಉತ್ತಮ ವ್ಯಕ್ತಿ ಆಗಬೇಕು, ಅವನು ನನ್ನಂತೆ ದೊಡ್ಡ ಆಚಾರ್ಯನಾಗದೇ ಇದ್ದರೂ ಪರವಾಗಿಲ್ಲ, ಸಮಾಜಕ್ಕೆ ಹೊರೆ ಆಗದಲ್ಲೇ ಬದುಕೋದು ಹೇಗೆ, ಮಿನಿಮಮ್ ಕ್ವಾಲಿಫಿಕೇಷನ್ 35 ನಂಬರ್ಸ್ಗೆ ಏನು ಮಾಡಬೇಕು ಒಬ್ಬ ಮನುಷ್ಯ, ಮುಂದಿನ ತರಗತಿಗೆ ತಿರುಗಡೆ ಆಗಬೇಕಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು. ಮುಂದೆ ಈ ಪ್ರಪಂಚವನ್ನು ಬಿಟ್ಟು ಪುನಃ ಜನ್ಮ ತಾಳಿ ಭಗವಂತನೆಡೆಗೆ ನಾವು ಹೋದಾಗ ಯಮನ ಪಟ್ಟಣದಲ್ಲಿ ನಮ್ಮೆಲ್ಲ ಒಂದು ವಿಚಾರಣೆಗಳು ನಡೆದಾಗ, ಪಾಪ ಪುಣ್ಯಗಳ ಬಗ್ಗೆ ವಿಚಾರಣೆಗಳು ನಡೆದಾಗ
ಏನು ಮಾಡಿ ಬಂದೆಯ್ಯ ನೀನು ಸಮಾಜದಲ್ಲಿ ಕೊಟ್ಟಿದ್ನಲ್ಲ ನಿನಗೆ ಅಂತ ಹೇಳಿದ್ರೆ 8 ಗುಣಗಳನ್ನು ಇಟ್ಕೋ, ಗ್ಯಾರಂಟಿ 50% ಅಶ್ಯೂರ್ಡು ಅಂತ ಹೇಳಿ ಒಂದು ಭಾಗವನ್ನು ಕೊಡ್ತಾರೆ. ಅವರ ಮಾತುಗಳೇ, ಇದ್ಯಾವುದು ನನ್ನದಲ್ಲ. ಆ 8 ಗುಣಗಳಲ್ಲಿ ಅನಸೂಯ ಅಂತಕ್ಕಂಥದ್ದು ಮೊಟ್ಟ ಮೊದಲ. ಅನಸೂಯ ಅಂತಂದರೆ ನಮಗೆ ತಿಳ್ತಕ್ಕಂಥದ್ದೆಲ್ಲನೂ ತಿಂಗಳಿಗಿಷ್ಟು ಅಂತ ಸರ್ಕಾರದವ್ರು ಮಾಡಿಬಿಟ್ಟಿದ್ದಾರೆ, ಅಷ್ಟರಲ್ಲಿ ಬರುತ್ತೆ. ನೀನು ಅಷ್ಟಕ್ಕೆ ತಕ್ಕನಂಗೆ ನೀನು ಬ್ಯಾಲೆನ್ಸ್ ಶೀಟ್ನ ತಿಂಗಳಿಗೆ ಹಾಕಬೇಕು ಅಂತ. ಅವಾಗ ಇನ್ನೊಂದು ಮಾತು ಎಚ್ಚರಿಸಿದ್ರು, ನಿನ್ಗೆ ಯಾವತ್ತಾದರೂ ಒಂದಿನ ಅಲ್ಲಿ ಕೂತ್ಕೊಂಡು ಜಡ್ಜ್ಶಿಪ್ ಮಾಡ್ತಿರುವಾಗ ನನಗೆ ಯಾಕೋ ಬರ್ತಿರ್ತಕ್ಕಂಥ ಹಣ ನನಗೆ ಶಕ್ತಿಗೆ, ನನ್ನ ಯುಕ್ತಿಗೆ, ನನ್ನ ಪಾಂಡಿತ್ಯಕ್ಕೆ ಸಾಕಾಗಲ್ಲ ಅಂತ ಮನಸ್ಸು ಬಂತು ಅಂತ ಅನಿಸುತ್ತೆ. ಅಂಥ ಸಂದರ್ಭ ಬಂದಾಗ ಮತ್ತು ನನಗೆ ಯಾವುದೋ ಒಂದು ಪ್ರಾವಿಷನ್ ತಗೊಂಡೆ, ಒಂದು ಜಜ್ಮೆಂಟ್ ಬರೆದೆ, ಹೈಕೋರ್ಟ್ನವ್ರು ಅಪ್ರೂವ್ ಮಾಡಿದ್ರು, ಸುಪ್ರೀಂ ಕೋರ್ಟ್ನವ್ರು ಅಪ್ರೂವ್ ಮಾಡಿದ್ರು, ಈ ಪ್ರಾವಿಷನ್ನಲ್ಲಿ ನಾನು ತಿಳ್ಕೊಂಡಿದ್ದೆ ಪರಮ ಸತ್ಯ ಅಂತ ನಿನಗೆ ಅನ್ನಿಸ್ತು ಅಂತ ಇಟ್ಕೋ. ಯು ಆರ್ ದಿ ಲಾಸ್ಟ್ ವರ್ಡ್ ಇನ್ ದಿ ಲಾ ಅಂತ. ಆನ್ ದಿ ಡೇ ದಟ್ ಯು ಥಿಂಕ್ ಲೈಕ್ ದಟ್, ಯು ವಿಲ್ ನಾಟ್ ಬಿ ಲಾಸ್ಟ್ ವರ್ಡ್ ಇನ್ ದಿ ಲಾ, ಯು ವಿಲ್ ಬಿ LOST ಲಾಸ್ಟ್ ವರ್ಡ್ ಇನ್ ದಿ ಲಾ ಅಂತ ತಿಳ್ಕೊ ಅಂತ ಹೇಳಿದ್ರು. ಅದಕ್ಕೊಂದು ಉದಾಹರಣೆ ಕೊಟ್ಟರು. ಒಂದು ಏಣಿ ಒಂದು 16-18 ಮೆಟ್ಲಿದೆ ಅಂತ ತಿಳ್ಕೊ. ಆ 16-18 ಮೆಟ್ಲಿರ್ತಕ್ಕಂಥ ಏಣಿ ಮೇಲೆ ಪ್ರತಿ ದಿವಸ ಕೋರ್ಟ್ಗೆ ಹೋಗುವಾಗ ಒಂದು 7-8ನೇ ಮೆಟ್ಲಲ್ಲಿ ನಿಂತಿದ್ದೀನಿ ಅಂತ ತಿಳ್ಕೊ ಅಂತ. ಯಾವತ್ತಾದರೂ ನಿನಗೆ ಒಂದು ವೇಳೆ ನನಗಿರ್ತಕ್ಕಂಥ ಹಣ ಸಾಕಾಗ್ತಾ ಇಲ್ಲ, ನನ್ನ ನೀಡ್ಸ್ಗೆ ಕಡಿಮೆ ಆಗ್ತಿದೆ ಅಂದರೆ ಸ್ವಲ್ಪ ಕೆಳಗಡೆ ನೋಡು, 6-7 ಮೆಟ್ಲಿನಲ್ಲಿ ಎಷ್ಟೋ ಜನ ನಿನ್ನ 7-8ನೇ ಮೆಟ್ಲಿಗೆ ಬರೋಕ್ಕೆ ಕಾತುರರಾಗಿದ್ದಾರೆ ಅಂತ. ಯಾವತ್ತಾದರೂ ಒಂದು ವೇಳೆ ನಿನಗೆ ನಾನೇ ಲಾಸ್ಟ್ ವರ್ಡ್ ಇನ್ ದಿ ಲಾ ಅಂತ ಅನ್ನಿಸ್ತು ಅಂತ ಇಟ್ಕೋ, ಮೇಲಿರೋ 10 ಮೆಟ್ಲು ನೋಡು, ಯಾವಾಗ ಅಲ್ಲಿಗೆ ಸೇರ್ತೀನಿ ಅಂತ, ಯು ವಿಲ್ ಬಿ ಎ ಸಕ್ಸಸ್ಫುಲ್ ಜಡ್ಜ್ ಅಂತ ಹೇಳಿದರು. ಇದು ಅನಸೂಯದ ಭಾಗ. ನೇರ ಆಚಾರ್ಯರು ಅಲ್ಲಿ ನಿಂತು ಇವತ್ತು ನನಗೆ ಹರಿಸ್ತಿದ್ದಾರೆ. ಅವರು ಕೊಟ್ಟಂಥ ಅನಸೂಯದ ವ್ಯಾಖ್ಯಾನಕ್ಕೆ ಈ ಉದಾಹರಣೆ ಸಲ್ತು ಅಂತಂದರೆ ಅದು ನನ್ನ ಗುರುಭಕ್ತಿಯ ಕಾಣಿಕೆಗಳು. ಎರಡನೇದು ದಯೆ ಅಂತ, ಬಹಳ ಒಂದು ಉತ್ತಮವಾಗಿರ್ತಕ್ಕಂಥದ್ದು. ದಯೆ ಧರ್ಮದ ಮೂಲವಯ್ಯ ಅಂತ, ಎಂಥ ಚೆನ್ನಾಗಿರ್ತಕ್ಕಂಥದ್ದು. ದಯೆ ಅಂತಂದರೆ ನಾವೆಲ್ಲ ಅಂದ್ಕೊಂಡ್ಬಿಡ್ತೀವಿ, ಕಣ್ಣಿಲ್ಲ ಪಾಪ ಅವನಿಗೆ ಈ ಕಡೆ ರಸ್ತೆಯಿಂದ ಆ ಕಡೆಗೆ ನಾನು ದಾಟಿಸ್ಬಿಟ್ಟೆ, ಅದು ದಯೆ ಅಂತ. ಹಾಗಾಗಿ ಅದಲ್ಲ. ಇನ್ನು 6 ಹೇಳಬೇಕು. ನೀವು ಮೊದಲೇ ನನಗೆ ಹೇಳ್ಬಿಟ್ಟಿದ್ದೀರಿ ಎಷ್ಟೊತ್ತು ಬೇಕಾದ್ರೂ ಮಾತಾಡಿ ಅಂತ. ಇಲ್ಲ, ಆಯಿತು, ಮುಗಿಸ್ತೀನಿ. ದಯೆ ಅಂತಂದರೆ ಅದಲ್ಲ. ಎಂಪತಿ ಬೇರೆ, ಸಿಂಪತಿ ಬೇರೆ. ನಾವು ತುಂಬ ಜನ ಸಂದರ್ಭದಲ್ಲಿ ಸಿಂಪತಿನ ನಾವು ದಯೆ ಅನ್ಕೊಂಡ್ಬಿಡ್ತೀವಿ, ಅದಲ್ಲ. ಭಗವಂತ ಅವನಿಗೆ ಕೆಲವು ಕೊರತೆಯನ್ನು ನೀಗಿಸಿಟ್ಟಿದ್ದಾನೆ, ಆ ಕೊರತೆಯನ್ನು ನಾನು ತುಂಬಿಸ್ತೀನಿ, ನನ್ನ ಕೈಲಿ ಮಾಡ್ತೀನಿ. ಒಬ್ಬ ಸಹ ಮಾನವನಿಗೆ ನಾನು ಕೊಡ್ತಕ್ಕಂಥ ತೋರಿಸ್ತಕ್ಕಂಥ ಮಿನಿಮಮ್ ಕರ್ಟಿಸಿ ಅದು ಸಿಂಪತಿ ಆಯಿತು. ಅಲ್ಲಿಂದ ಆಚೆಗೆ ಬರ್ತಕ್ಕಂಥದ್ದು ದಯೆ ಅಂತ. ಭಾಳ ಸುಂದರವಾಗಿ ಇರತಕ್ಕಂಥ ಒಂದು ಸಣ್ಣ ತ್ರಿಪದಿ ಸರ್ವಜ್ಞನಂದು, ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ. ಅದು ಇನ್ನೂ ಒಂದು ಕಡೆನೂ ಬರುತ್ತೆ, ಆಗ ಅದರ ವಿವರಣೆ ಕೊಡ್ತೀನಿ. ಅಲ್ಲಿಗೆ ದಯೆ ಮುಗೀತು. 2ನೇ ಕ್ವಶನ್ ಸಕ್ಸಸ್ಫುಲ್ಲು. 3ನೇ ಇರ್ತಕ್ಕಂಥದ್ದು ಅವ್ರು ಹೇಳಿರ್ತಕ್ಕಂಥದ್ದು ಭಾಳ ಉತ್ತಮವಾಗಿರ್ತಕ್ಕಂಥದ್ದು ಶಾಂತಿ ಅಂತ. ಇದೇ ನೋಡಿ ದೊಡ್ಡ ತಾಪತ್ರಯ. ಈ ಶಾಂತಿಯನ್ನು ಸಾಧಿಸೋದಿದೆಯಲ್ಲ ಭಾಳ ಕಷ್ಟ. ಹಾಗಾಗಿ ಹಲವಾರು ಶಾಂತಿ ಮಂತ್ರಗಳನ್ನು ನಮ್ಮ ವೇದಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸಹನಾವವತು ಸಹನೋ ಭುನಕ್ತು ಓಂ ಶಾಂತಿ 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 ಅಂತ 3 ಸತಿ ಶಾಂತಿ ಹೇಳ್ತೀವಿ. ಕಷ್ಟ, ಶಾಂತಿಯನ್ನು ಮಾಡ್ಕೊಳ್ಳೋದು ಭಾಳ ಕಷ್ಟ. ಇಫ್ ಯು ವಾಂಟ್ ಟು ಬಿ ಪೀಸ್ಫುಲ್, ಮಾಸ್ಟರ್ ದಿ ಪೀಸ್ ಅಂತ ಇಂಗ್ಲೀಷು. ಇವತ್ತೇನಾಗಿದೆ, ನಾವು ಅದನ್ನು PACಯಿಂದ PIECE ಮಾಡ್ಕೊಂಡ್ಬಿಟ್ಟಿದ್ದೀವಿ. ಗ್ರಾಚಾರ ಕೆಟ್ಟೋಗಿದೆ. ಎಲ್ಲ ಕಡೆ ಪೀಸ್ ಶಾಂತಿಯಾಗೋಗಿದೆ. ಪೀಸಲ್ಲಿ ನಾವು ಶಾಂತಿ ಹುಡುಕ್ತೀವಿ, ಆಗ PACE ಪೀಸ್ ಸಿಗೋದಿಲ್ಲ. ಅಂದರೆ ಎಲ್ಲರೂ ಚೆನ್ನಾಗಿರಲಿ ಅಂತಕ್ಕಂಥ ಒಂದು ಇಡೀ ಮನುಕುಲ ಚೆನ್ನಾಗಿರಲಿ, ವಸುದೈವ ಕುಟುಂಬಕ್ಕನ್ನು ಚೆನ್ನಾಗಿರಲಿ, ಪ್ರಪಂಚ ಚೆನ್ನಾಗಿರಲಿ, ನಾನು ಚೆನ್ನಾಗಿರಲಿ, ಪ್ರಪಂಚದಿಂದ ನನಗೇನೂ ತೊಂದರೆ ಆಗಬಾರದು, ನಾನು ಡರ್ಟನ್ನು ಆ್ಯಡ್ ಮಾಡ್ತಿಲ್ಲ, ತೆಗಿಯೋಕ್ಕಾಗದಿದ್ರೆ ಪರವಾಗಿಲ್ಲ ಅನ್ನೋ ಮನಸ್ಥಿತಿ ಬಂದರೆ ಅದು ಶಾಂತಚಿತ್ತವಾಗ್ತಕ್ಕಂಥ ಮನಸ್ಸಾಗುತ್ತೆ. 4ನೇದು ಅನಾಯಾಸ ಅಂತ. 40 ದಾಟಿದವರೆಲ್ಲರೂ ಕೂಡ
ಈಗ ಇನ್ನು 30 ಅನ್ಬೇಕು, ಯಾಕೆಂದರೆ 28ಕ್ಕೊಂದು ಹಾರ್ಟ್ ಅಟ್ಯಾಕ್ ಆಗಿದೆ, 24ಕ್ಕೊಂದು ಹಾರ್ಟ್ ಅಟ್ಯಾಕ್ ಆಗಿದೆ. ಒಂದು ಸಂತೋಷ ಏನಂದರೆ ಹಾರ್ಟ್ ಇತ್ತು ಅಂತ ಗೊತ್ತಾಗಿದೆ ಅಟ್ಯಾಕ್ ಆಗಿದ್ದಕ್ಕೆ. ಅನಾಯಾಸ 40 ದಾಟಿದಾಗ ದೇವರ ಮುಂದೆ ಹೋಗಿ ಪ್ರತಿ ದಿವಸ ಪಾಪೋಹಂ ಪಾಪ ಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ತ್ರಾಹಿಮಾಂ ಕೃಪಯಾ ದೇವ ಅಂತ ಕೇಳ್ಕೊತೀವಲ್ಲ, ಆಗ ಕೇಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಒಂದೇ ಒಂದು, ಅನಾಯಾಸೇನ ಮರಣಂ ವಿನಾದೈನ್ಯೇನ ಜೀವನಂ ಅಂತ. ಸಿಸೇರಿಯನ್ ಆದಮೇಲೆ ಐಸಿಯುಲೇ ಮರಣ. ಯಾವುದಾದ್ರೂ ಆನೆ, ಜಿರಾಫೆ ಇವುಗಳಿಗೆಲ್ಲ ಸಿಸೇರಿಯನ್ ಆಗಿದ್ದು ನೋಡಿದ್ದೀರಾ? ಅವಕ್ಕೆ ಯಾರು ICUಗೆ ಸೇರಿಸಿದಾರ? ಇಲ್ವಲ್ಲ. ಅನಾಯಾಸ ಅಂತಕ್ಕಂಥದ್ದು ಆಯಾಸ ಪಡೆದಲೇ ಧರ್ಮವನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅನಾಯಾಸ ಅಂತ ಹೇಳಬೇಕು. ಮುಕ್ಕರದು ಕುಕ್ಕರದು ತಿನ್ನಬಾರದನ್ನು ಪಿಜ್ಜಾ ಇತ್ಯಾದಿಗಳನ್ನ ತಿಂದು ಮಾರನೇ ದಿನ 15 ನಿಮಿಷ ಕೊಟ್ಟರು ಅನಾಯಾಸವೇ ಬರಲ್ಲ, ಆಯಾಸವೇ ಅದು ಅಂತ. ನಮ್ದಲ್ಲ ಅದು. ಹೆಂಗೆ ಬರುತ್ತದು? ಹೊಟ್ಟೆ ಜೀರ್ಣಿಸ್ಕೊಳ್ಳಲ್ಲ. ಅನಾಯಾಸ ಅಂತಂದರೆ ನಾವು ತಿಂದದ್ದು, ನಾವು ಗ್ರಾಹ್ಯಪಡಿಸಿಕೊಂಡಂತಹ ಎಲ್ಲ ವಿಚಾರಗಳು ನೇರವಾಗಿ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಕೈಲಾಸವಾಸ ಗೌರೀಶ ಈಶ ಅಂತ ಹೇಳ್ತಾರೆ. ಹಾಗೆ ನೇರವಾಗಿ ಅನ್ರಿಡಲ್ಡ್ ಅನ್ಅಬರೇಟೆಡ್ ಥಿಂಕಿಂಗ್ ಬರಬೇಕಲ್ಲ, ಆವಾಗ ಅದು ಆಯಾಸವಿಲ್ದಲೇ ಬರುತ್ತೆ. ಅದನ್ನು ಅನಾಯಾಸ ಅನ್ಬೇಕು. ಅದು ಗ್ರಾಹ್ಯ ಕಣ್ಣಿಗೆ ಬರ್ತಕ್ಕಂಥದ್ದಾಗ್ಬೋದು, ಕಿವಿಗೆ ಕೇಳಿಸ್ಕೊಳ್ತಕ್ಕಂಥದ್ದಾಗ್ಬೋದು, ಗ್ರಾಣಿಸಿ ಬರ್ತಕ್ಕಂಥದ್ದಾಗ್ಬೋದು, ಇತ್ಯಾದಿಗಳೆಲ್ಲವೂ ಬರ್ತಕ್ಕಂಥ ವಿಚಾರಗಳನ್ನು ಜೀರ್ಣಿಸಿಕೊಳ್ಳುವುದಿದೆಯಲ್ಲ, ಅದನ್ನು ಆಯಾಸ ಪಡದಲ್ಲೇ ಜೀರ್ಣಿಸ್ಕೊಳ್ಳೋದಕ್ಕೆ ಅನಾಯಾಸ ಅಂತ ಕರೆದರು. 5ನೇ ಗುಣ ಮಂಗಳಕರವಾದದ್ದು, ಪ್ರಶಸ್ತವಾಗಿರ್ತಕ್ಕಂಥದ್ದು, ಒಳ್ಳೆಯತನ, ಸಮಾಜಮುಖಿ. ನಾನೊಬ್ಬನೇ ಉದ್ಧಾರ ಆದರೆ ಸಾಲದು, ಪ್ರಪಂಚವನ್ನು ನನ್ನೊಂದಿಗೆ ಕರೆದುಕೊಂಡು ಹೋಗಬೇಕು, ಎಲ್ಲರಿಗೂ ಅನುಕೂಲವಾಗಲಿ, ಪ್ರಪಂಚಕ್ಕೆ ಮಂಗಳವಾಗಲಿ, ಶುಭಕರವಾಗಲಿ ಅಂತ. ಏನು ನಾವು ಶಿವ ಅಂತ ಕರಿತೀವಿ, ಶಿವನಿಗೆ ಅರ್ಥ ಮಂಗಳಕರ ಅಂತ. ಅದನ್ನು 5ನೇ ಗುಣ ಅಂತ ಆಚಾರ್ಯರು ಕರೆದರು. ಹಾಗೆ 6ನೇದನ್ನು ಹೇಳಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪದ ಇದೆ, ಅನನ್ಯ ಹನಿ ಕಾಲಕ್ಷೇಪ ಮಾಡಬೇಡ ಅಂತ. ಪುರ್ನೂರಿದ್ದಾರೆ, ಆದ್ದರಿಂದ ನಾನು ಕನ್ನಡದ ಬಗ್ಗೆ ಪ್ರಾಂಡಿತ್ಯ ಹೇಳಕ್ಕೆ ಹೋಗೋದಿಲ್ಲ. ಎಲ್ಲೂ ಇದ್ದು ಏನೂ ಇಲ್ಲ ಅನ್ನೋದು, ಅದನ್ನು ನೇರವಾಗಿ ಸುಲಭವಾಗಿ ತಿಳಿಸ್ಕೊಟ್ಟಂಥವ್ರು ವಿಜಯದಾಸರು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಅವರ ಒಂದು ಮಂಗಳ ಸ್ತುತಿ ಅದು. ನಮ್ಮ ವೆಂಕಟೇಶ ದೇವರನ್ನ ಕುರಿತು ಹೇಳ್ತಾರೆ, ಇಲ್ಲ ತನಗೆಂತೆಂದು ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸುಕೊಂಬ ಕಳ್ಳದೊರೆಗೆ ಅಂತ ಹೇಳ್ತಾರೆ. ಜಯಮಂಗಳಂ ನಿತ್ಯ ಶುಭ ಮಂಗಳಂ ಅಂತ. ಗಿಡ್ಡ ಹಾರುವನಾಗೆ ಸೆರೆಗೊಡ್ಡಿ ದಾನವ ಬೇಡಿ ಬಡ್ಡಿ ಕಾಸುಗಳನ್ನು ಎಣಿಸಿಕೊಂಬ ಅಡ್ಡ ಬಿದ್ದ ಜನರ ವಿಡ್ಡೂರಗಳ ಕಳೆದು ದೊಡ್ಡವರನ್ನೇ ಮಾಳ್ಪ ವಿಜಯ ವಿಠಲಗೆ ಜಯಮಂಗಳಂ ನಿತ್ಯ ಶುಭ ಮಂಗಳಂ ಅಂತ ಹೇಳ್ತಕ್ಕಂಥದ್ದು. ಅಲ್ಲಿ ಈ ಒಂದು ಭಾಗ ಬರುತ್ತೆ. ಅದನ್ನು 6ನೇ ಗುಣ ಅಂತ ಹೇಳ್ತಾರೆ. ಬಹಳ ಮುಖ್ಯವಾಗಿರ್ತಕ್ಕಂಥ 7ನೇ ಗುಣ. ಇದನ್ನು ನೀವು ಪಾಸ್ ಮಾಡಿದ್ರೆ ಮಿನಿಮಮ್ ಪಾಸ್ ಮಾರ್ಕ್ಸ್ ಬಂತು, ನೆಕ್ಸ್ಟ್ ಫಸ್ಟ್ ಕ್ಲಾಸು. ಯಾವುದದು ಮಿನಿಮಮ್ ಪಾಸಿಂಗ್ದು 7ನೇ ಗುಣ ಅಂತ ಹೇಳಿದ್ರೆ ಶೌಚ ಅಂತ. ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಗುಣ ಅದು. ಸ್ನಾನ ಮಾಡಿದ್ದೀರಾ ಅಂತಂದರೆ ಎಲ್ಲ ಮಾಡಿ ಬಂದಿದ್ದೀವಿ ಸರ್ ಅಂತ. ಸೋಪ್ ಯಾವುದು? ನನ್ನ ಕಾಲದಲ್ಲಿ ಲಿರಿಲ್ಲು, ಯಾಕೆಂದರೆ ಹೇಮಾಲಿನಿ ಹಚ್ಕೋತಿದ್ಲು, ಅಲ್ಲ ಲಕ್ಸು ಹೇಮಾಲಿನಿ ಹಚ್ಕೋತಿದ್ಲು. ಮುಂದೆ ಸ್ವಲ್ಪ ಬಂದಾಗ ಲಿರಿಲ್ ಗರ್ಲ್ ಅಂತ, ನಿಂಬು ಇದೆ ನಿಮ್ಮ ಸೋಪಲ್ಲಿ ಅಂತ ಆಯಿತು. ಲಿರಿಲ್ ಗರ್ಲ್ ಮುಗೀತು. ಆಮೇಲೆ ಏನು ಬಂತು? ಈಗ ಡವ್ ಬಂತು. ಈ ಕಡೆ ಕೆನ್ನೆಗೆ ಡವ್, ಈ ಕಡೆ ಕೆನ್ನೆಗೆ ಮೈಸೂರು ಸ್ಯಾಂಡ್ಲು. ಇದು ರಫ್ಫು, ಇದು ಸ್ಮೂತು. ವೆರಿ ಗುಡ್. ಮುಂದೇನು? ಬಟ್ಟೆ ಶುಭ್ರವಾಗಿ ಹೊಳಿಬೇಕು. ಆಗಿದ್ದಿದ್ದು ಸರ್ಫೆ, ಅದೇ ಕಂಪ್ನಿನೇ. ಅವನು ಹಳೆ ಸರ್ಫ್ ಕೆಲಸ ಮಾಡಲ್ಲ, ಈಗ ಸರ್ಫ್ ಎಕ್ಸೆಲ್ ಅಂತಾಯಿತು, ಏರಿಯಲ್ ಅಂತಾಯಿತು. ಆಯಿತು, ಬಟ್ಟೆ ಜಗಮಗಿಸ್ತು. ಕಾಲರ್ ನೀವು ಕಷ್ಟಪಡಬೇಕಾಗಿಲ್ಲ, ಇದರಲ್ಲಿ ನಿಂಬು ಗುಣ ಇದೆ ಅಂತಂದರು. ಹಲ್ಲು ಶರೀರಕ್ಕೆಲಿಗೆ ತಂದರಿಸ್ತಿ, ಅವ್ರ ದಾಂತಂಕೆಲಿಗೆ ಕೊಯ್ಲಾ ಅಂತ ಆಡ್ಕೊಂಡ್ರು ನಮ್ಮನ್ನ. ಇಜಲ್ ಪುಡಿನ, ಉಪ್ಪನ್ನ. ಇವತ್ತು ಓಡ್ ಬರ್ತಾಳೆ ಮನೆಗೆ, ಅಪ್ಪ ಟೂತ್ ಪೇಸ್ಟ್ ಮೇ ನಮಕ್ ಕೈ ಕ್ಯಾ ಅಂತಾಳೆ. ಯಾವತ್ತು ನಾವು ಇಜ್ಲಲ್ಲಿ ಉಪ್ಪಲ್ಲಿ ಉಡ್ಸ್ಕೊಂತಿದ್ವೋ
ಅವತ್ತು ಅವಳನ್ನ ತೋರಿಸ್ಬಿಟ್ಟು ಶರೀರಕ್ಕೆ ತಂದೂರಿಸ್ತಿ ಬಾದಾಮಿ ತಿಂತ್ಯ, ಹಲ್ಲಿಗೆ ಇಜ್ಜಲ್ ಪುಡಿ ಉಪ್ಪಿನ ಹಾಕ್ತ್ಯಾ ಅಂತ. ಇವತ್ತು ಅದೇ ಕೋಲ್ಗೇಟ್ನವರು ನಿಮ್ಮ ಟೂತ್ಪೇಸ್ಟ್ನಲ್ಲಿ ಉಪ್ಪಿದೆಯೇ ಅಂತ ಬರ್ತಾಳೆ. ನೋಡಿ ಎಲ್ಲಿಗೆ ಬಂದ್ವಿ ಅಂತ. ಇದೆಲ್ಲ ಬಾಹ್ಯಕ್ಕಾಯ್ತು. ಆಂತರಿಕವಾಗಿದೆಯಲ್ಲ, ಇಲ್ಲಿದೆಯಲ್ಲ ಡರ್ಟಿ ಮೈಂಡಲ್ಲಿ ಇದೆಯಲ್ಲ, ಇಲ್ಲಿದೆಯಲ್ಲ, ಎಷ್ಟು ಚಿಕ್ಕದು ಎನ್ನ ಹೃದಯ ಏನು ಹೊಲಸದು, ಅಲ್ಲೂ ನೆಲೆಯ ಬೇಡುವವನ ದೈನ್ಯವೆಂತದು, ಹರಿಗೆ ಎಂದು ಗುಡಿಯನ್ನೊಂದ ಕಟ್ಟುತ್ತಿರುವೆನು, ದೀನಗಿಂತ ದೇವ ಬಡವ ಎಂದು ಬಗೆವೆನು. ಆಹಾ, ಪುತಿ ನರಸಿಂಹಾಚಾರ್ಯರು ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ ನೋಡಿ. ನಿಜವು ವಿಷ್ಣು ವಿಶ್ವಧರಸು ವಿಶ್ವಧಾಮನು, ಒಂದೇ ಹೆಜ್ಜೆಯಿಂದ ಭುವಿಯ ನಾಕ ಅಳೆದನು. ಎಷ್ಟು ಚಿಕ್ಕದು ಎನ್ನ ಹೃದಯ ಏನು ಹೊಲಸದು. ಒಂದು ಭೂಮಿನ ಒಂದು ಕಾಲಿಂದ ಅಳೆದ್ಬಿಟ್ಟ ತ್ರಿವಿಕ್ರಮ ಅವತಾರದಲ್ಲಿ, ಮೇಲ್ಗಡೆ ಆಕಾಶನೆಲ್ಲ ಒಂದು ಪಾದದಲ್ಲಿ ಅಳೆದ್ಬಿಟ್ಟ. ಇದು ಇಷ್ಟಿದೆ ಸ್ಮಾಲು, ಅದರಲ್ಲಿ ತಿರ್ಗಾ ಕೇಳ್ತಾ ಇದ್ದಾನಲ್ಲ ಇವನೆಂಥ ಬಡವ ಇರಬೇಕು ಅಂತ. ಇಲ್ಲಿರ್ತಕ್ಕಂಥ ಡರ್ಟನ್ನು ಕ್ಲೀನ್ ಮಾಡೋದು ಯಾವುದು? ಅಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಾಂ ಕುರುಗಂಠಾರವಂ ತತ್ರ ದೇವತಾಹ್ವಾನ ಲಾಂಛನಂ ಅಂದ್ಬಿಟ್ವಿ. ಗಂಟೆ ಹೊಡೆದ್ರೆ ಒಳಗಡೆ ಇರೋದು ಕ್ಲೀನ್ ಆಗುತ್ತಾ? ಇಲ್ಲಿರ್ತಕ್ಕಂಥ ಡರ್ಟನ್ನು ತೆಗೆಯೋ ಮಾರ್ಗ ಹೇಗೆ? ವಿಚ್ ಇಸ್ ದಿ ಸರ್ಫ್ ಎಕ್ಸೆಲ್, ವಿಚ್ ಇಸ್ ದಿ ಏರಿಯಲ್ ವಿಚ್ ವಿಲ್ ಕ್ಲೆನ್ಸ್ ದಿ ಮೈಂಡ್, ಡರ್ಟಿ ಮೈಂಡ್ ಅಂಡ್ ದಿ ಬ್ಯಾಡ್ ಇಂಟೆನ್ಷನ್ಸ್ ವಿ ಕ್ಯಾರಿ. ನೋ, ಶೌಚ ಅಂದರೆ ಸ್ನಾನದ ಮನೆಯಲ್ಲಿ ಅರ್ಧ ಗಂಟೆ ಕಳೆಯೋದಲ್ಲ. ಶೌಚ ಅಂತಂದರೆ ಇಲ್ಲಿರೋ ಡರ್ಟನ್ನು ಮೊದಲು ತೆಗಿ ಅಂತ ಹೇಳಿದ್ರು ಬಸವಣ್ಣವ್ರು. ಹೇಳಿದ್ರು ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಎನ್ನ ಬಣ್ಣಿಸಬೇಡ, ಇತರರ ಹಳಿಯಲು ಬೇಡ. ಅನಸೂಯದಲ್ಲಿ ಬರಲಿಲ್ವಾ? ಎನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ ಅಲ್ವಾ? ಸಾರ್ವಕಾಲಿಕ ಸತ್ಯ ಅಲ್ವಾ? ಅದನ್ನು ಕೇಳಲಿಲ್ವಾ? ಕೊಡಲಿಲ್ವಾ? ಶೌಚದಲ್ಲಿ ಬೇಕಾಗಿರ್ತಕ್ಕಂಥದ್ದು ಹೊರಗಡೆ ಇರಲಿ. ನಾನು ವಕೀಲನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬಾಂಬೆಗೆ ಹೋಗ್ತಾ ಇದ್ದೆ. ನಮ್ಮ ಕಾರಲ್ಲಿ ಹೋದರೆ ನಾವಿದ್ದ ಸ್ಥಳದಿಂದ 2 ಗಂಟೆ ತಗೊಳ್ಳೋದು ಟ್ರಾಫಿಕ್ಗೆ. ಈಗ 3 ಗಂಟೆ ಆಗ್ಬೋದು. ಅದಕ್ಕೆ ಅವ್ರೇನು ಮಾಡೋರು, ಕಾರ್ನ ಸಬರ್ಬನ್ ರೈಲ್ವೆ ಸ್ಟೇಷನ್ ತನಕ ಬಿಟ್ಬಿಡೋರು. ನಾವು ಅಲ್ಲಿಂದ ಟ್ರೈನಲ್ಲಿ ಹೋಗ್ಬಿಡ್ತಾ ಇದ್ವಿ, ಬೇಗ ತಲುಪಿಬಿಡ್ತಾ ಇದ್ವಿ, ಒಂದು 30-40 ನಿಮಿಷದಲ್ಲಿ. ಇವಾಗ ಮೆಟ್ರೋದಲ್ಲಿ ಹೋದಂಗೆ ಬೆಂಗಳೂರಿನಲ್ಲಿ. ಆಗ ಸಮಯ ಸಿಕ್ಕಿ ಟಿಕೆಟ್ ಸಿಕ್ಕಿದ್ರೆ ಫಸ್ಟ್ ಕ್ಲಾಸ್ಗೆ ಹೋಗ್ತಾ ಇದ್ವಿ. ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ಗೆ ಹೋದರೆ ಅಲ್ಲಿ ನಮಗೆ ಸಿಕ್ತಿರ್ತಕ್ಕಂಥದ್ದು ಇವತ್ತು ಮಾರ್ಕೆಟಲ್ಲಿ ಏನು ಬಂದಿದೆ, ಆ್ಯಕ್ಸೋ, ಇನ್ನೊಂದು ಯಾವುದೋ, ಮತ್ತೊಂದು ಯಾವುದೋ ಡಿವೋಡರೆಂಟ್ಗಳು ಇರ್ತಿತ್ತಲ್ಲ, ಅದರದ್ದು ಸ್ಮೆಲ್ಲು. ಅಕಸ್ಮಾತ್ ಅಲ್ಲಿ ಟಿಕೆಟ್ ಸಿಕ್ಕಲಿಲ್ಲ ಅಂತ ಆರ್ಡಿನರಿ ಜನರಲ್ ಕಂಪಾರ್ಟ್ಮೆಂಟ್ಗೆ ಹೋದರೆ ಇಲ್ಲೆಲ್ಲ ಇರ್ತಿದ್ವಲ್ಲ ಡಿವೋಡರೆಂಟ್ಗಳು, ಆ ಡಿವೋಡರೆಂಟ್ನೆಲ್ಲ ಕಳಿಸೋಂತ ಮಾಡ್ತಿತ್ತಲ್ಲ, ಅದರ ವಿಧ ವಿಧವಾದ ಓಡರ್ಗಳು. ಅಂದರೆ ಎಲ್ಲರ ಬೆವರಿನ ವಾಸನೆ ಆ ಕಂಪಾರ್ಟ್ಮೆಂಟಲ್ಲಿ. ಬೆವರನ್ನು ಮುಚ್ಚಿಡ್ತಕ್ಕಂಥ ಕೆಲಸ, ಅದರಿಂದ ಹೋಗ್ಸಲ್ಲ, ಮುಚ್ಚಿಡ್ತಕ್ಕಂಥ ಕೆಲಸ ಫಸ್ಟ್ ಕ್ಲಾಸಲ್ಲಿ. ಬೆವರುವುದು ಸಹಜ ಧರ್ಮ, ಕಠಿಣ ಶ್ರಮದ ಭಾಗ. ಆ ಬೆವರನ್ನು ನಾವು ತಾತ್ಸಾರ ಮಾಡಬಾರ್ದು. ಬೆವರದಾಗ ಅದನ್ನು ನಿವಾರಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಅದು ಶೌಚವಾಗಬೇಕು. ಉಪ್ಪು ಹುಳಿ ತಿಂದಿರೋ ಖಾರ ತಿಂದಿರತಕ್ಕಂಥ ದೇಹ, ಮದ ಮತ್ಸರ ಲೋಭ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಬಿಡಿಸೋ, ಸ್ವಾಮಿ ನಿಮ್ಮ ಪಾದಯುಗಗಳಲ್ಲಿ ಸೇವೆ ಮನ್ನಿಸೋ, ಸಾರಾಸಾರದಿ ಲೋಭದಿ ಮೋಕ್ಷಕ್ಕೆ ಕೋರಿಕೆ ಪುಟ್ಟಿಸೋ, ಭಾರತಿ ರಮಣನ ಮಂಗಳ ಶಾಸ್ತ್ರ ವಿಚಾರವಿದಕ್ಕೆ ಮೂಲ, ಭಕ್ತ ಜನ ಪ್ರಸನ್ನ ಮುಕ್ತಿ ರಮಣ ಇಂದು ತಕಿಟ ತಕಿಟ ಎಂದು ಕುಣಿ ಕುಣಿಯಲ್ಲೋ ಬಾಲ ಗೋಪಾಲ ಅಂತ. ವಿದ್ಯಾ ಪ್ರಸನ್ನ ತೀರ್ಥರು ಭಾಳ ಸಾವಿರಾರು ವರ್ಷದ ಕತೆ ಹೇಳ್ತಿಲ್ಲ, ಕೇವಲ ಕಳೆದ ಶತಮಾನದಲ್ಲಿ ಲಾಯರ್ ಆಗಿ ಸನ್ಯಾಸಿಯಾಗಿ ಬರೆದಂಥ ಕೀರ್ತನೆ ಇದು. ಅವರಿಗೆ ಶೌಚ ಏನು ಅಂತ ಗೊತ್ತಾಗಲಿಲ್ವಾ? ಭಗವಂತನೆಡೆಗೆ ಹೋಗಲಿಲ್ವಾ? ಮೋಕ್ಷ ಸಾಧನೆ ಆಗಲಿಲ್ವಾ? ಲಾಯರ್ ಆಗಿ ಹೊಟ್ಟೆ ಹೊರೆದಂಥ ವ್ಯಕ್ತಿ ವ್ಯಾಸರಾಜ ಮಠದ ಸನ್ಯಾಸಿಗಳಾಗಿ ಸಾವಿರಾರು ಕೀರ್ತನೆಗಳನ್ನು ರಚಿಸಿಕೊಟ್ಟು ವ್ಯಾಸಶಾಸ್ತ್ರದ ನೇರ ಭಾಗಗಳನ್ನು ಸುಲಿದ ಬಾಳೆಹಣ್ಣಿನಂತೆ ದಾಸ ಸಾಹಿತ್ಯದಲ್ಲಿ ಕೊಟ್ಟಂಥ ಪುಣ್ಯಾತ್ಮರುಗಳು. ಹೀಗೆ ಶೌಚವನ್ನು ಮಾಡಿದ ತಕ್ಷಣ ನಿಮಗೆ ಇದನ್ನು ಯಾವತ್ತು ಪರಿಪಾಲನೆ ಮಾಡ್ತಿರೋ, ಇವತ್ತಿಂದ ಈ ಕ್ಷಣದಿಂದ ಪಕ್ಕದ ಮನೆಯವ್ರ ಜೊತೆ ಜಗಳ ಮಾಡಿದ್ದೀನಿ, ಅಸೂಯೆ ಇದೆ, ಎಲ್ಲ ಇದೆ, ಅದನ್ನು ತೆಗೆದುಹಾಕ್ತೀನಿ, ಶಾಂತಿಯನ್ನು ಕಾಪಾಡ್ಕೊತೀನಿ ಅಂತ ಬಂದಿದ್ದ ತಕ್ಷಣ ನೀವು ಪಾಸಾಗಿಬಿಟ್ರಿ. 50 ನಂಬರ್ ಬಂದೋಯ್ತು. ಈಗ ಫಸ್ಟ್ ಕ್ಲಾಸ್ಗೆ ಹೋಗೋದಕ್ಕೇನು ಅಂತಂದರೆ ಅಸ್ಪೃಶ್ಯ ಅಂತ ಲಾಸ್ಟ್ನೇದು. ಅಸ್ಪೃಶ್ಯ ಅಲ್ಲ, ಅಸ್ಪೃಶ್ಯ ಅಂತ. ಇದನ್ನು ಅಸ್ಪೃಹ ಅಂತ ಕರೆದ್ರೆ ನಿಸ್ಪೃಹತೆ ಅಂತ ಕರಿತೀವಲ್ಲ, ಅದರ ಭಾಗ ಅಸ್ಪೃಹ ಅಂತ ಕರ್ತಕ್ಕಂಥದ್ದು. ಅಂದರೆ ಏನಾಗುತ್ತೆ ಅಂತಂದರೆ
ಈ ಅಸ್ಪೃಹ ಭಾಗ ಇದೆಯಲ್ಲ, ಇದನ್ನು ಸಾಧನೆ ಮಾಡಬೇಕು ಅಂತಂದರೆ ಈ 7 ಮೆಟ್ಟಿಲುಗಳನ್ನ ದಾಟಿದ ನಂತರ ಆಗುತ್ತೆ. ಎಲ್ಲವೂ ಇದೆ, ಏನು ಬೇಡ ಅಂತಕ್ಕಂಥದ್ದು, ಇದ್ದಿದ್ದರಲ್ಲಿ ಎಲ್ಲವನ್ನ ಕೊಡ್ತಕ್ಕಂಥದ್ದು, ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಒಂದಲ್ಲ ಅದು. ರಾಜ ರಂತಿದೇವನ ಕತೆ ಮಹಾಭಾರತದಲ್ಲಿ ಬರ್ತಕ್ಕಂಥದ್ದು. ಭಾಗವತದಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಕ್ಷಾಮ ಉಂಟಾಗುತ್ತೆ, ರಾಜಧರ್ಮವನ್ನು ಪಾಲನೆ ಮಾಡಬೇಕೆ. ಕೊನೆಗಾಲಕ್ಕೆ ಕೇವಲ ಒಂದು ತಂಬಿಗೆ ನೀರಷ್ಟೇ ಉಳಿದಿರುತ್ತೆ. ಮಂತ್ರಿ ಹೇಳ್ತಾನೆ, ರಾಜ ನೀನು 8 ದಿನ ಬದುಕಬೇಕು, ಒಂದು ತಂಬಿಗೆ ನೀರಷ್ಟೇ ನಿನಗೆ ಗತಿ, ಇಲ್ಲ ಇದನ್ನು ನೀನು ಕುಡಿದು ಬಿಡು, ಇಲ್ಲದ್ರೆ ನೀನು ಸತ್ತೋಗ್ತೀಯ. ರಾಜ ಹೋಯ್ತು ಅಂತಂದರೆ ಅರಾಜಕತೆ ಕಾಡುತ್ತೆ ದೇಶದಲ್ಲಿ, ಇಡೀ ದೇಶ ಹಾಳಾಗ್ಬಿಡುತ್ತೆ ಅಂತ ದೇವತೆಗಳ ಮೇಲೆ ನಿಂತು ಕಾಯ್ತಾ ಇದ್ದಾರೆ ರಂತಿದೇವಂಗೆ. ರಂತಿದೇವ ರಾಜಧರ್ಮವನ್ನು ಪಾಲನೆ ಮಾಡ್ತಾನ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಕೇಳಿದು ಬರ್ತಾನೆ, 8 ದಿನ ಆಯಿತು ರಾಜ, ನಾನು ನೀರು ಕುಡಿದಿಲ್ಲ, ನನ್ನನ್ನು ನೀನು ಕಾಪಾಡಬೇಕು ಅಂತ. ಮಾನವದ ಪರಿಸ್ಥಿತಿ ಯಾವತ್ತಿನ ಶೇಕ್ಸ್ಪಿಯರ್ನ ಟು ಬಿ ಆರ್ ನಾಟ್ ಟು ಬಿ ಅಂತ ಏನಿತ್ತು, ಮಾಡಲೋ ಬೇಡವೋ, ನಾನು ಮುಖ್ಯನೋ ಸಮಾಜ ಮುಖ್ಯನೋ, ನಾನು ಮುಖ್ಯನೋ ಪ್ರಜೆ ಮುಖ್ಯನೋ, ರಾಜಧರ್ಮ ಮುಖ್ಯನೋ ಪ್ರಜೆಗಳನ್ನು ಉಳಿಸೋದು ಮುಖ್ಯನೋ, ನನ್ನ ಜೀವ ಮುಖ್ಯನೋ ಪ್ರಪಂಚ ಮುಖ್ಯನೋ ಅಂತ ಯೋಚನೆ ಮಾಡಿದಂಥ ರಂತಿದೇವ ಕೊನೆ ಕ್ಷಣದಲ್ಲಿ ಬೇಡ, ನಾನು ಇಲ್ಲದೇ ಇದ್ರೂ ಪರವಾಗಿಲ್ಲ, ನನ್ನ ಕೊಟ್ಟ ಕಡೆಯ ಉಸಿರಿನವರೆಗೆ ನಾನು ನನ್ನ ಪ್ರಜೆಗಳನ್ನು ಧರ್ಮವನ್ನು ಪಾಲನೆ ಮಾಡ್ತೀನಿ, ಅದೇ ರಾಜಧರ್ಮ ಅಂತ ಹೇಳಿ ನೀರು ಕೊಟ್ಬಿಡ್ತಾನೆ. ಅವನು ಕುಡಿತಾನೆ. ಯಾವ ವ್ಯಕ್ತಿ ಯಾಚಕನಾಗಿ ಬಂದು ನೀರನ್ನು ಕೇಳಿದವನು ಶ್ರೀಮನ್ ಮಹಾವಿಷ್ಣು. ಅವನು ಆ ರೂಪದಲ್ಲಿ ಬಂದು ಕೇಳಿರ್ತಾನೆ, ಇವನನ್ನು ಚೆಕ್ ಮಾಡ್ತಾನೆ, ರಾಜಧರ್ಮ ಮುಖ್ಯವೋ ಅಲ್ವೋ ಅಂತ. ಯಾವಾಗ ಅದನ್ನು ಕೊಟ್ಟುಬಿಡ್ತಾನೆ, ಸುಭಿಕ್ಷವಾಗೋಗುತ್ತೆ. ರಂತಿದೇವ ಕಣ್ಮುಂದೆ ನಿಂತ್ಕೋತಾನೆ. ಇವತ್ತಿನ ದಿನಮಾನವನ್ನು ಒಂದು ಕ್ಷಣ ಯೋಚನೆ ಮಾಡಿ ಬೆಳಗಿನ ಪೇಪರ್ ತೆಗೆದು ನೋಡಿ, ಒಬ್ಬ ರಂತಿದೇವ ಸಿಕ್ಕರು ಸಾಕು, ದೇಶ ವಿಶ್ವ ನಾಯಕನಾಗೋದ್ರಲ್ಲಿ ಸಂಶಯವೇ ಇಲ್ಲ. ಅಂಥ ರಂತಿದೇವ ಬೇಕು, ಅಂತಹ ನಿಸ್ಪೃಹತೆ ಬೇಕು, ಅಂತಹ ಅಸ್ಪೃಹತೆ ಬೇಕು. ಈ 8 ಗುಣಗಳನ್ನು ಆಚಾರ್ಯರು ಸಮಾಜದ ಉದ್ಧಾರಕ್ಕಾಗಿ ತಾವು ಕಂಡುಕೊಂಡಂಥ ಸತ್ಯವನ್ನು, ಸಾರವನ್ನು, ಎಲ್ಲವನ್ನ ನೆಕ್ಟರ್, ಆ ಒಂದು ಸಾರಾಂಶವನ್ನು, ಅಮೃತವನ್ನು ಸಮುದ್ರ ಮಥನ ಮಾಡಿ ಕಡೆದ ಹಾಗೆ ನಮ್ಮ ಧರ್ಮದ ಎಲ್ಲ ಭಾಗಗಳನ್ನು ಕಡೆದು ನಮಗೋಸ್ಕರ ಕೊಟ್ಟು ಅಲ್ಲಿ ಕಡಗೋಲಿಟ್ಟಿದ್ದಾರೆ. ಆ ಒಂದು ಹುಲ್ಲಿನಲ್ಲಿ ನಿಮಗೆ ತುಪ್ಪ ಇದೆಯಾ ಅಂತ ಒಂದು ಪ್ರಮೇಯ. ನಗುತ್ತಾರೆ ಜನ, ಇಷ್ಟೊತ್ತರೆಗೂ ಸಾಹೇಬರು ಕರೆಕ್ಟಾಗಿ ಮಾತಾಡಿದ್ರು, ಈಗ ಯಾಕೋ ಸ್ವಲ್ಪ ಆ ಕಡೆಗೆ ಹೋಗ್ಬಿಟ್ರಲ್ಲ ಅಂತ. ಹುಲ್ಲಿನಲ್ಲಿ ತುಪ್ಪವಿದೆಯಾ ಅಂತ ಪ್ರಮೇಯ ನೋಡಿ, ಎಷ್ಟು ಸುಂದರವಾಗಿರ್ತಕ್ಕಂಥ ಪ್ರಮೇಯ. ಹುಲ್ಲಿನಲ್ಲಿ ತುಪ್ಪವಿದೆ ಅಂತ ನಾನು ಸಾಧನೆ ಮಾಡಬೇಕು, ಅದು ಹೈಪೋಥಿಸಿಸ್ ಇದೆ, ಥಿಯರಿ ಆಗಬೇಕು ಅಂತ. ಹುಲ್ಲಿನಲ್ಲಿರ್ತಕ್ಕಂಥ ಸೆಲ್ಯುಲೋಸು ಹಸುವಿನ ಜಠರಕ್ಕೆ ಹೋಗಬೇಕು, ಹಾಲಾಗಿ ಉತ್ಪಾದನೆ ಆಗಬೇಕು, ಹಾಲನ್ನು ಸಂಸ್ಕರಿಸಿ ಮೊಸರು ಮಾಡಬೇಕು, ಮೊಸರನ್ನು ಕಡೆದು ಬೆಣ್ಣೆ ತೆಗೆದು ಕಾಯಿಸಿ ತುಪ್ಪವನ್ನು ಮಾಡ್ಕೋಬೇಕು. ಅದೇ ಹುಲ್ಲನ್ನು ತಿಂದಂಥ ಬೇರೆ ಪ್ರಾಣಿ ತುಪ್ಪ ಕೊಡೋದಿಲ್ಲ. ಎಂಥ ಸುಂದರವಾಗಿರ್ತಕ್ಕಂಥದ್ದಲ್ವ? ಹುಲ್ಲದೇ, ಪ್ರಾಣಿ ಅದೇ, ಜಠರವದೇ, ಸಂಸ್ಕರಣೆ ಅದೇ, ಕೊನೆಗೆ ಬಂದ ಪದಾರ್ಥ, ಅಂತಿಮ ಪದಾರ್ಥ ತುಪ್ಪವಾಗಬೇಕೇ ಹೊರತು ವಿಷವಾಗಬಾರ್ದು. ನಮ್ಮೆಲ್ಲರ ಮನಗಳಲ್ಲಿ ಈ ಮಂಥನಗಳು ನಡಿಬೇಕು. ಕಾರಿದ ವಿಷಗಳನ್ನು ಆಗ ನೀಲಕಂಠನಾದ ಪ್ರಪಂಚಕ್ಕೆ ಒಳ್ಳೆಯದನ್ನು ಮಾಡಿದಂಥ ಈಶ್ವರ ನುಂಗಾಗೋಗಿದೆ. ಮತ್ತೊಬ್ಬ ಈಶ್ವರನಿಲ್ಲ. ವಿಷಕಾರಬೇಡಿ, ತುಪ್ಪವನ್ನು ಕೊಡಿ, ಬೆಣ್ಣೆಯನ್ನು ಕೊಡಿ, ಅಮೃತದಂತೆ ನಮ್ಮೆಲ್ಲರ ಬಾಳು ಬೆಳಕಾಗಲಿ. ಇಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಪರಮ ಪುಣ್ಯ ದಿನವಾಗಿರ್ತಕ್ಕಂಥ ಮಹಾಲಯ ಅಮಾವಾಸ್ಯೆ ಎಂದು ಹೇಳಿದ್ರು ನಿರೂಪಕರು. ಜಾಯಮಾನೋ ಭವತಿ ತ್ರೈಋಣಾಹ ಅಂತ. ನನ್ನದೊಂದು ಕೊನೆಯ ಕೋರಿಕೆ, ಮಹಾಲಯ ಅಮಾವಾಸ್ಯೆ ಅಂತಕ್ಕಂಥದ್ದು ಪ್ರೀ ಇಂಡಿಪೆಂಡೆನ್ಸ್ ರಜಾ, ಬ್ರಿಟಿಷರ ಕಾಲದಿಂದ ಕೊಟ್ಟಂಥ ರಜಾ. ಕ್ಯಾಲೆಂಡ್ರಲ್ಲಿ ಉಳ್ಕೊಂಡು ಬಂದಂಥ ಒಂದು ರಜಾ ಯಾವುದು ಅಂದರೆ ಮಹಾಲಯ ಅಮಾವಾಸ್ಯೆ ಅಂತ. ಅಂತಹ ಮಹಾಲಯ ಅಮಾವಾಸ್ಯೆ ದೈವಋಣ, ಪಿತೃಋಣ, ಋಷಿ ಋಣ. ನಮ್ಮ ಮಾಡ್ರನ್ ಋಷಿಗಳು ಅಂದರೆ ಯತಿದ್ವಯರಿಲ್ಲಿ. ಋಷಿ ಋಣ, ದೈವಋಣ, ಪಿತೃಋಣ ಎಲ್ಲವನ್ನ ಮಹಾಲಯ ಅಮಾವಾಸ್ಯೆಯಲ್ಲಿ ಸಲ್ಲಿಸ್ತೀವಿ. ನಂದೊಂದು ಕೋರಿಕೆ ಇದೆ, ಇಲ್ಲಿರ್ತಕ್ಕಂಥ ಎಲ್ಲರಲ್ಲಿ ಕೋರಿಕೆ ಇದೆ. 4ನೇ ಋಣವನ್ನು ನಾನು ಕಂಡುಕೊಂಡಿದ್ದೀನಿ. ಆ 4ನೇ ಋಣ ಅಂತಂದರೆ ರಾಷ್ಟ್ರ ಋಣ. ಅದನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಎಲ್ಲವೂ ಕೂಡ ಗೋವಿಂದಾರ್ಪಣಮಸ್ತು.